ಹತ್ತಿನ ಏನ್ ಮಾಡ್ತಾರೆ ಈಗ ನಾವೆಲ್ಲ ತಗೊಂತೀವಿ ನಾವೆಲ್ಲ ಮಾಡ್ತೀವಿ ತಂದು ಕೊಡ್ತೀವಿ ನಿಮ್ಗೆ ಏನ್ ಮಾಡ್ತೀರಾ ಹತ್ತಿನ ನೀವು ಈಗಲೂ ಸಾಕಾಗ್ತಾ ಇಲ್ಲ ಸರ್. ಸಾಕಾಗ್ತಾ ಇಲ್ವಾ ಸಾಕಾಗ್ತಾ ಇಲ್ಲ. ಇಷ್ಟು ಮಾಡಿದ್ರು ಸಾಕಾಗೋದಿಲ್ವಾ ಸಾಕಾಗ್ತಾ ಎಲ್ಲಿ ಕೊಡ್ತೀರಾ ರೀ ಹತ್ತಿನ ಸರ್. ಆಲ್ ಓವರ್ ಇಂಡಿಯಾ ಸಪ್ಲೈ ಇದೆ ಸರ್. ನೀವು ಸಪ್ಲೈ ಮಾಡ್ತೀರಾ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಅಲ್ವಾ ಸರ್? ಆಲ್ ಓವರ್ ಇಂಡಿಯಾ ಸಪ್ಲೈ ಸರ್. ಸೊ ಹತ್ತಿ ಪ್ರೀಮಿಯಂ ಕ್ವಾಲಿಟಿ, ಮಷೀನ್ ಪ್ರೀಮಿಯಂ ಕ್ವಾಲಿಟಿ, ಸೊ ಪ್ರೊಡಕ್ಷನ್ ಕೂಡ ಪ್ರೀಮಿಯಂ ಆಗ್ತಾ ಇದೆ. ಹೌದು ಸರ್. ಸೊ ಎಲ್ಲ ಕಡೆ ಸಪ್ಲೈ ಆಗ್ತಾ ಇದೆ. ಮನೇಲಿ ನಮ್ ಖರ್ಚು ಅಂತ ಎಕ್ಸ್ಟ್ರಾ ಎಕ್ಸ್ಟ್ರಾ ಇದ್ದೇ ಇರುತ್ತೆ. ಕರೆಕ್ಟ್. ನಮ್ಮ ಮಕ್ಳಿಗೇನೋ ಒಂದು ಆಸೆ ಇರುತ್ತೆ ತಗೊಳ್ಬೇಕು. ನಮ್ಗೇನೋ ಒಂದು ಹೊರಗಡೆ ಹೋದಾಗ ಪ್ರತಿಯೊಂದು ಡಿಪೆಂಡ್ ಆಗಕ್ ಬಂದ್ರೆ ಪ್ರತಿಯೊಂದು ಹೆಣ್ಮಕ್ಳು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರಿಗೂ ಒಂದು ಖರ್ಚು ಕೆಲವೊಬ್ರು ಮನೆ ಒಂದು ಮೇಂಟೈನ್ ಮಾಡ್ಕೋಬೇಕು ಅಂತಾರೆ. ಕೆಲವೊಬ್ರು ಸುಮ್ನೆ ನಾನು ಒಂದು ಸುಮ್ನೆ ಇರಬಾರ್ದು ಏನಾರು ಒಂದು ಮಾಡೋ ಅಂತ ಆಸೆ ಇರುತ್ತೆ. ಕೆಲವೊಬ್ರು ಹೊರಗಡೆ ಕೆಲ್ಸಕ್ಕೆ ಕಳಿಸಲ್ಲ. ಅದ್ರಿಂದ ಮನೇಲೆ ಏನ್ ಮಾಡ್ತಾರೆ, ಕೆಲವೊಂದು ಮನೇಲೆ ಆರಾಮಾಗಿದ್ದು ಮಾಡ್ಕೋಬಹುದು. ಕಡೆಯಿಂದ ಒಬ್ಬರು ಟ್ರಾನ್ಸ್ಪೋರ್ಟ್ ಕಳಿಸ್ತಾರೆ. ಇಲ್ಲಿರೋರೆಲ್ಲ ಏನ್ ಮಾಡ್ತಾರೆ 10 days ಒಂದ್ಸಲ, ಇಲ್ಲಾಂದ್ರೆ ವೀಕ್ಲಿ ಮಂತ್ಲಿ 2 days ಆತರ ಅವ್ರಿಗೆ ಹೆಂಗ್ ಅನುಕೂಲ ಆಗುತ್ತೆ ಹಂಗ್ ಬರ್ಬೋದು ಸರ್. ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸಿದ್ರು ಅದು ಮೈಸೂರಿಗೆ ರೀಚ್ ಆಗುತ್ತೆ. ಅಲ್ಲಿಂದ ಎತ್ಕೊಬರೋರು ಯಾರು? ನಾವೇ ಟ್ರಾನ್ಸ್ಪೋರ್ಟ್ ತಗೋತೀವಿ. ಅದು ನೀವೇ ತಗೊಂಡ್ಬಿಡ್ತೀರಾ? ನಾವೇ ತಗೊಂಡು ಮತ್ತೆ ರಿಟರ್ನ್ ಮೆಟೀರಿಯಲ್ ಹಾಕ್ತಿವಿ. ಅವ್ರ ಪ್ರಾಫಿಟ್ ಎಲ್ಲ ಏನಿರುತ್ತೆ ಅವ್ರಿಗೆ ಅಕೌಂಟ್ಗೆ ಏನಿರುತ್ತೆ ಕಳಿಸ್ಕೊಟ್ಬಿಟ್ಟು ಅಕೌಂಟ್ಗೆ ಹಾಕ್ಬಿಡ್ತೀರಾ? ಸೊ ಮನೇಲಿ ಕುತ್ಕೊಂಡು ಅಂದ್ರೆ ಕಂಪ್ಲೀಟ್ ಮನೇಲೆ ಕುತ್ಕೊಂಡು ಮನೇಲೆ ಮಾಡ್ಬೋದು ಸರ್. ಅವ್ರಿಗೆ ಒಂದು 4 ಇಂಚು ಪತ್ತಿ ತಗೋಬೇಕು, ಹತ್ತಿ ಕಟ್ ಮಾಡ್ಕೋಬೇಕು. ನೀವು ಮಾಡ್ಕೊಂಡು ಕೊಟ್ಟಿರೋ ಮಟೀರಿಯಲ್ ಇಂದ ಅದನ್ನ 1 3 ಲೇಯರ್ ಮಾಡ್ಬೇಕು. 2 3 ನೋಡಿ ಈಗ 3 ಪೀಸ್ ಬಿಡಬೇಕು. ಬರ್ತಾ ಇದೆ ನೋಡಿ. 1 2 3 ನೋಡಿ ಇಲ್ಲಿ. ಓಹೋ ಬರ್ತಾ ಇದೆ ಇಷ್ಟೇ ಅಲ್ವಾ ಮೇಡಮ್? ಇದು ಮಾಡೋದ್ರಿಂದ ನಿಮ್ಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ, ಫೈನಾನ್ಷಿಯಲಿ ಎಷ್ಟು ಹೆಲ್ಪ್ ಆಗ್ತಾ ಇದೆ, ಅಂಡ್ ಎಷ್ಟು ಮುಖ್ಯ ಒಂದು ಲೇಡೀಸ್ಗೆ ಅದೊಂದು ಮಾತು ಹೇಳಿ ಮೇಡಮ್. ತುಂಬಾ ಯೂಸ್ ಆಗುತ್ತೆ ಸರ್. ಈಗ ನಾವು ಹೌಸ್ ವೈಫ್ ಆಗಿದ್ವಿ, ಇದು ನಮ್ದೇ ಆದ ಖರ್ಚು ಅಥವಾ ಮಕ್ಳ ಖರ್ಚು ಏನಕ್ಕಾದ್ರೂ ನಮ್ಗೆ ಆಗುತ್ತೆ. ಪ್ರತಿಯೊಂದು ನಾವು ಹಸ್ಬೆಂಡ್ನೇ ಕೇಳ್ಬೇಕಿತ್ತು. ಈಗ ನಂದೇ ನಾನೆಲ್ಲ ಮಾಡ್ಕೊತಾ ಹಸ್ಬೆಂಡ್ ದುಡ್ಡೆಲ್ಲ ಸೇವ್ ಮಾಡಿ ಇಲ್ಲ EMI ಕಟ್ಟಿ ಅಲ್ವಾ? ಏನಪ್ಪಾ ಇಷ್ಟೊಂದು ಹತ್ತಿ ತೊಗೊಂಡು ಏನು ಮಾಡ್ತಿದ್ದ ನೀವು ಅಂತ ಯೋಚನೆ ಮಾಡ್ತಾ ಇದ್ರಾ? ಸೊ ವೀಕ್ಷಕರೇ, ನಾನು ಕೆಲವು ದಿನಗಳ ಹಿಂದೆ ನಿಮಗೆ ಕಾಟನ್ ವಿಕ್ ಮೇಕಿಂಗ್ ಮಷಿನ್ ಬಗ್ಗೆ ನಿಮಗೆ ಇಂಟ್ರೊಡಕ್ಷನ್ ಮಾಡಿಕೊಟ್ಟಿದ್ದೆ. ಆ ಬಿಸ್ನೆಸ್ ಬಗ್ಗೆನೂ ಕೂಡ ಇಂಟ್ರೊಡಕ್ಷನ್ ಮಾಡಿಕೊಟ್ಟಿದ್ದೆ. ಸೊ ಇವತ್ತು ಈ ಕನ್ನಡ ಕೋರ ಅದ್ರದ್ದೊಂದು ಪಾರ್ಟ್ ಅಂತ ಹೇಳ್ಬೋದು. ಇಂಥ ಒಳ್ಳೆ ಆಪರ್ಚುನಿಟಿ ಕೊಟ್ಟಾಗ ನಾನು ಯಾಕೆ ಬಿಟ್ಕೋಬೇಕು? ಎಸ್, ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡ ಕೋರ ಬಂದಿನ್ನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕಾಟನ್ ವಿಕ್ ಮೇಕಿಂಗ್ ಆ್ಯಂಡ್ ಬೈಬ್ಯಾಕ್ ಬಿಸ್ನೆಸ್ ಜೊತೆ. ಹೌದು ವೀಕ್ಷಕರೇ, ಹೋರಾ ಇಂಜಿನಿಯರಿಂಗ್ ಜೊತೆ ನಾನು ಮುಂಚೆನೂ ಕೂಡ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಈ ಹತ್ತಿ ನಮ್ಮನೆಗೆ ತಗೊಂಡು ಹೋಗ್ತಾ ಇರುವಂಥದ್ದು. ಹೌದು, ನಾನು ಸರ್ಗೆ ಹೇಳಿದೆ. ಸೊ ಇಷ್ಟೊಂದು ಒಳ್ಳೆ ಆಪ್ಷನ್ಸ್ ಇದೆ. ಸೊ ನಮ್ಮನೆ ಹತ್ರನೂ ಕೂಡ ಮಾಡೋರು ಇದ್ದಾರೆ. ಸೊ ನಾನು ಕೂಡ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ನಾನು ಕೂಡ ಈ ಮೆಷಿನನ್ನು ತೊಗೊಂಡೆ. ಆ್ಯಂಡ್ ಈ ವಿಡಿಯೋ ಮಾಡೋದಕ್ಕೆ ತುಂಬ ಕಾರಣ ಏನಂತಂದರೆ ಮೈಸೂರು. ಹೌದು ವೀಕ್ಷಕರೇ, ಬೆಂಗಳೂರು ಬಂದಮೇಲೆ ಮೈಸೂರು ಬರ್ದಿರೋಕ್ಕಾಗತ್ತಾ? ಇವತ್ತು ಮೈಸೂರಲ್ಲೂ ಕೂಡ ಈ ಬಿಸ್ನೆಸ್ಸನ್ನು ನಾನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಏನು ನಮ್ಮ ಹೋರಾ ಇಂಜಿನಿಯರಿಂಗ್ ಇದ್ದಾರೆ, ಅವರು ಶ್ರೀ ಶಿರಡಿ ಸಾಯಿ ಎಂಟರ್ಪ್ರೈಸಸ್ ಇವರ ಜೊತೆ ಅಸೋಸಿಯೇಟ್ ಆಗಿಬಿಟ್ಟು ಈ ಬಿಸ್ನೆಸ್ಸನ್ನು ಮೈಸೂರಿಗೂ ಕೂಡ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ಸೊ ಇದು ಹೇಗೆ ನಡೀತಾ ಇದೆ, ಯಾಕೆ ಈ ಅಸೋಸಿಯೇಟ್ ನಡೀತಾ ಇದೆ, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡೋದಕ್ಕೆ ಪ್ರಕಾಶ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ವೀಕ್ಷಕರೇ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ಒಂದೇದ ಖುಷಿ ಏನಂತಂದ್ರೆ ಸೊ ಐ ಆಮ್ ಆಲ್ಸೋ ಯೂಸರ್. ನಾನು ನಿಮ್ಮೊಬ್ಬರ ಕ್ಲೈಂಟೇ ಇವಾಗ ಅಲ್ವಾ? ಇಷ್ಟ ದಿನ ನೀವು ನನಗೆ ಕ್ಲೈಂಟ್ ಆಗಿದ್ರಿ, ಇವಾಗ ನಾನು ಕೂಡ ನಿಮಗೆ ಕ್ಲೈಂಟೇನೆ. ಯಾಕಂತಂದ್ರೆ ಸರ್ಗೆ ಕೇಳಿದಾಗ ಸರ್ ನಿಜವಾಗ್ಲೂ ನೀವು ಪೇಮೆಂಟ್ ಮಾಡ್ತೀರಾ, ನಿಜವಾಗ್ಲೂ ನೀವು ಇದನ್ನ ತಗೊಂತೀರಾ ವಾಪಸ್ಸು ಅಂತ ಕೇಳಿದಾಗ ಸರ್ ನೀವೇ ತಗೊಂಡೋಗಿ ಮಷೀನು ಮಾಡಿ ಆಮೇಲೆ ದುಡ್ಡು ಕೊಡಿ ಅಂತಂದ್ರು. ಎಸ್, ಇವತ್ತು ನಾವು ಮಾಡ್ತಾ ಇದೀವಿ. ನಾನು ಪೇಮೆಂಟ್ ಮಾಡಿ ಫುಲ್ ಪೇಮೆಂಟ್ ಮಾಡ್ಬಿಟ್ಟು ಇದನ್ನು ತಗೊಂತಾ ಇದ್ದೀನಿ. ಅಂಡ್ ಸರ್ಗಿಂದ ನಾನು ಇವತ್ತು ಪೇಮೆಂಟ್ ಕೂಡ ಈಸ್ಕೊಂತಾ ಇದ್ದೀನಿ. ಹೌದು ವೀಕ್ಷಕರೇ, ತುಂಬಾ ಜನ ಮಹಿಳೆಯರಿಗೂ ಕೂಡ ಹೆಲ್ಪ್ ಆಗ್ತಾ ಇದೆ, ಅವರು ಕೂಡ ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸರ್, ಮೊದಲೇದಾಗಿ ನಾನು ನಿಮ್ಗೆ ಒಂದು ಥ್ಯಾಂಕ್ ಯು ಹೇಳ್ಬೇಕು. ಒಂದು ಜೆನ್ಯೂನ್ ಬೈಬ್ಯಾಕ್ ಮಾಡ್ತಾ ಇರೋ ಬಿಸ್ನೆಸ್ ಅನ್ನ ನಮ್ಮ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದೀರಾ. ಜೆನ್ಯೂನ್ ಆಗಿ ಜನರಿಗೆ ದುಡ್ಡು ಕೊಡ್ತಾ ಇದ್ದೀರಾ. ಎಷ್ಟರ ಪ್ರೊಡಕ್ಷನ್ ಮಾಡ್ಕೊ ಬನ್ನಿ, ನಾವಿದೀವಿ ನೋಡಿದೀವಿ ಸರ್, ಸ್ಟಾಕ್ ನೋಡಿದೀನಿ. ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ನೀವು ಕೂಡ ಬರ್ಬೋದು, ನೋಡ್ಬೋದು. ಅಂಡ್ ಮೈಸೂರು ಜನತೆಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತಾನು ಕೂಡ ಹೇಳ್ತೀನಿ. ಸರ್, ಮೊದಲೇದಾಗಿ ರೆಸ್ಪಾನ್ಸ್ ಯಾವ ತರ ಇದೆ, ಎಲ್ಲೆಲ್ಲಿಂದ ಜನ ಕಾಲ್ ಮಾಡ್ತಾ ಇದಾರೆ, ಬರ್ತಾ ಇದಾರೆ, ಬೈ ಮಾಡ್ತಾ ಇದಾರೆ, ಅಂಡ್ ಹತ್ತಿ ಮಾಡ್ಕೊಂಡ್ ಬರ್ತಾ ಇದಾರೆ, ಸ್ವಲ್ಪ ಹೇಳಿ. ಆಲ್ ಓವರ್ ಕರ್ನಾಟಕ ಸರ್, ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಅಂತ ಹೇಳ್ಬೋದು. ಈಗ ತುಂಬಾ ಜನ ಮೈಸೂರಿಂದ ಕಾಲ್ ಬರ್ತಿದೆ, ನಮ್ಗೊಂದು ಇಲ್ಲೊಂದು ಬ್ರಾಂಚ್ ಮಾಡ್ಕೊಡಿ. ಅದಕ್ಕೆ ಮೇಡಮ್ಗೆ ಹೇಳಿ ಡಿಸ್ಕಸ್ ಮಾಡಿ ನಾವು ಸ್ಟಾರ್ಟ್ ಮಾಡಿ ಮೈಸೂರಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸರ್ ಜನ ಮಾಡ್ತಾ ಇದಾರೆ ಸರ್. ಮತ್ತೆ ಬರ್ತಾ ಇದಾರೆ, ನೀವೇ ನೋಡ್ತಾ ಇದೀರಲ್ಲ ಅಲ್ವಾ ಸರ್? ಇನ್ನೊಂದು ವಿಚಾರ, ತುಂಬಾ ಜನ ಅನ್ಕೊಂತಾರೆ ಇವ್ರ ಹತ್ತಿನ ಏನ್ ಮಾಡ್ತಾರೆ. ಈಗ ನಾವೆಲ್ಲ ತಗೊಂತೀವಿ, ನಾವೆಲ್ಲ ಮಾಡ್ತೀವಿ, ತಂದು ಕೊಡ್ತೀವಿ ನಿಮ್ಗೆ. ಏನ್ ಮಾಡ್ತೀರಾ ಹತ್ತಿನ ನೀವು? ಈಗಲೂ ಸಾಕಾಗ್ತಾ ಇಲ್ಲ ಸರ್. ಸಾಕಾಗ್ತಾ ಇಲ್ವಾ? ಇಷ್ಟು ಮಾಡಿದ್ರು ಸಾಕಾಗೋದಿಲ್ವಾ? ಎಲ್ಲಿ ಕೊಡ್ತೀರಾ ರೀ ಹತ್ತಿನ? ಸರ್, ಆಲ್ ಓವರ್ ಇಂಡಿಯಾ ಸಪ್ಲೈ ಇದೆ ಸರ್. ನೀವು ಸಪ್ಲೈ ಮಾಡ್ತೀರಾ? ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಅಲ್ವಾ ಸರ್? ಆಲ್ ಓವರ್ ಇಂಡಿಯಾ ಸಪ್ಲೈ ಸರ್. ಸೊ ಹತ್ತಿ ಪ್ರೀಮಿಯಂ ಕ್ವಾಲಿಟಿ, ಮಷೀನ್ ಪ್ರೀಮಿಯಂ ಕ್ವಾಲಿಟಿ, ಸೊ ಪ್ರೊಡಕ್ಷನ್ ಕೂಡ ಪ್ರೀಮಿಯಂ ಆಗ್ತಾ ಇದೆ. ಸೊ ಎಲ್ಲ ಕಡೆ ಸಪ್ಲೈ ಆಗ್ತಾ ಇದೆ. ಅಂಡ್ ಇನ್ನೊಂದು ಶ್ರಾವಣ ಮಾಸ, ಈ ಆಷಾಢ ಕಳೆದ್ರೆ ಶ್ರಾವಣ ಮಾಸ, ಇವಾಗ ಬರ್ತಾ ಇರೋದು ಸಾಕಾಗಲ್ಲ ನಿಮ್ಗೆ, ಕರೆಕ್ಟಾ? ಸೊ ಡೆಫಿನೆಟ್ಲಿ ಮೈಸೂರು ಜನತೆಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಮೈಸೂರಿಂದ ಅಷ್ಟು ಕಾಲ್ಸ್ ಎಲ್ಲ ಬರ್ತಾ ಇದೆ ಸರ್, ಸುಮಾರು ಬರ್ತಿದೆ ಸರ್. ಹಾಸನ ಮತ್ತೆ ಈ ಕಡೆ ಸರೌಂಡಿಂಗ್ ಫುಲ್ ನಂಜನಗೂಡು,
ಚಾಮರಾಜನಗರ ಓಕೆ, ಫುಲ್ಲು ಕಾಲ್ಸ್ ಬರ್ತಿದೆ. ಅಲ್ಲಿಂದ ಬೆಂಗಳೂರು ಬರೋ ಬದಲು ಇಲ್ಲೇ ಇಲ್ಲೇ ಬಂದಿಲ್ಲ. ಬರೋ ಕರೆಕ್ಟಾ ಸರ್ ಇದು? ಇದು ತುಂಬಾ ಒಳ್ಳೆ ವಿಚಾರ. ಅಂಡ್ ವಾಟ್ ಅಬೌಟ್ ಶ್ರೀ ಶಿರಡಿ ಸಾಯಿ ಎಂಟರ್ಪ್ರೈಸಸ್, ಹೇಗ್ ಪರಿಚಯ ಅವ್ರು ನಿಮ್ಗೆ ಅಂಡ್ ನಿಮ್ಮ ಮೇಲೆ ಇಡುವಂತ ನಂಬಿಕೆ ಇವ್ರ ಮೇಲೆ ಇಡ್ಬೋದಾ? ಇಡ್ಬೋದು ಸರ್, ಇಡ್ಬೋದು. Okay, ನನಗಿಂತ ತುಂಬಾ ನಂಬಿಕೆ ಅವ್ರಿಗೆ. ಹೌದಾ? ಹೌದು. ಈ ಫೀಲ್ಡ್ ಅಲ್ಲಿ ಇದಾರೆ ಅವರು? ಒಂದು 15 ವರ್ಷದಿಂದ ನಾವಿದ್ದೀವಿ ಈ ಫೀಲ್ಡ್ ಅಲ್ಲಿ ಇದಾರೆ. ಹೌದು ಸರ್. ಓಕೆ, ಸೊ ಶಿರಡಿ ಸಾಯಿ ಎಂಟರ್ಪ್ರೈಸಸ್ ಅವರು ಪರಿಚಯ ಇದಾರೆ. ಸೊ ಹೌದು ನಿಮ್ಮ ಸರ್. ಮೇಲೆ ಇಡುವಂತ ನಂಬಿಕೆ ಅವ್ರ ಮೇಲೆ ಇಡ್ಬೋದು. ಖಂಡಿತ ಪೇಮೆಂಟ್ ಕೂಡ ನನ್ಗಿಂತ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತೀರಾ? ಏರು ಮೇಡಮ್ ಹೆಸರೇನು? ಲತಾ ಅಂತ ಹೇಳಿ. ಲತಾ ಮೇಡಮ್. ಹೌದು. ಸೊ ವೀಕ್ಷಕರೇ, ನೆಕ್ಸ್ಟ್ ಲತಾ ಮೇಡಮ್ ಅನ್ನ ಕರೆಯೋಣ. ಸರ್ ಹತ್ರ ಮಾತಾಡಿದ್ ಸಾಕು, ಯಾಕಂದ್ರೆ ನಮ್ಗೆ ಮೈಸೂರು ಅಂದ್ಮೇಲೆ ಮೈಸೂರವರೇ ಬೇಕು. ಸೊ ಅವ್ರನ್ನ ಕರೆದ್ಬಿಡೋಣ ಹಾಗಾದ್ರೆ. ಸೊ ವೀಕ್ಷಕರೇ, ನಮ್ಮ ಲತಾ ಮೇಡಮ್ ರೆಡಿ ಇದಾರೆ. ವೆಲ್ಕಮ್ ಮಾಡೋಣ ಮೇಡಮ್ನ. ಮೇಡಮ್ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಹಾ ಸರ್. ಮೇಡಮ್, ಮೊನ್ನೇದಾಗಿ ಕಂಗ್ರಾಚುಲೇಷನ್ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಒಂದು ಬಿಸ್ನೆಸ್ ಫೀಲ್ಡಿಗೆ ಇಳಿದಿದ್ದೀರಾ. ಫಸ್ಟ್ ನಾನು ಕೇಳೋದು ಒಂದೇನೆ, ಅಲ್ಲ ನಾನೇನು ಲೇಡೀಸ್ Thank ಅಂತ you, ಇದು sir. ಮಾಡ್ತಾ ಇಲ್ಲ, ಆದ್ರೂ ಒಂದು ಲೇಡಿಯಾಗಿ ಮನೆ ರೆಸ್ಪಾನ್ಸಿಬಿಲಿಟಿ ಏನೆಲ್ಲ ನೋಡ್ಕೊಂಡು ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಈ ಫೀಲ್ಡಿಗೆ ಬಂದಿದ್ದೀರಾ. ಹೆಂಗೆ ಈ ಇನ್ಸ್ಪಿರೇಷನ್ ಯಾವ ತರ ನಿಮ್ಗೆ ಹೇಗೆ ಬಂತು? ನಾನು ಮಾಡಬೇಕು ಬಿಸ್ನೆಸ್ ಇಳಿಬೇಕು, ನಾವು ಹತ್ತಿ ಮಾಡೋದು ಒಂದೇ ಅಲ್ಲ, ಹತ್ತಿ ಮಾಡೋರ್ನು ನಾವು ಇದು ಮಾಡಬೇಕು, ಎನ್ಕರೇಜ್ ಮಾಡಬೇಕು. ಇದು ಹೇಗೆ ಬಂದಿದ್ದು ನಿಮ್ಗೆ? ನಿಮ್ ಬಗ್ಗೆ ಒಂಚೂರು ಹೇಳಿ ನಮ್ಗೆ. ಅಂದ್ರೆ ನನಗೆ ಚಿಕ್ಕದ್ರಿಂದನೂ ಏನೋ ಒಂದ್ ಮಾಡ್ತಾ ಇರ್ಬೇಕು, ನಾನು ಫ್ರೀ ಆಗಿರಕ್ ಇಷ್ಟಪಡಲ್ಲ ಸರ್. ಏನಾದ್ರು ಒಂದ್ ವರ್ಕ್ ಮಾಡ್ತಾ ಇರ್ಬೇಕು ಆ ತರ ಎಂದಾಗ ನಾನು ಸಣ್ಣದಾಗಿ ನಾವು ಶುರು ಮಾಡಿದ್ವಿ ಮನೇಲಿ. ಏನೋ ಸಣ್ಣದಾಗಿ ಶುರು ಮಾಡಿ ಅದಾದ್ಮೇಲೆ ಸರ್ ಪರಿಚಯ ಆದ್ರು, ಜೀವ ಸರ್, ಪ್ರಕಾಶ್ ಸರ್ ಪರಿಚಯ ಆದ್ರು. ಪರಿಚಯ ಆಗಿ ನಾವು 15 ವರ್ಷದಿಂದ ಅವ್ರ ಹತ್ರ ನಾನು ಮಷಿನ್ಗಳೆಲ್ಲ ಬೈ ಮಾಡಿದ್ವಿ. ಏನೇನ್ ಮಾಡಿದ್ರೆ ಇಲ್ಲಿವರೆಗೆ? ಸರ್ ನಾನು ಮಶ್ರೂಮ್ ಕಲ್ಟಿವೇಶನ್ ಅದು ಟ್ರೈನಿಂಗ್ ಎಲ್ಲ ಕೊಟ್ಟು ಬೈಬ್ಯಾಕ್ ಅದು ಇದೆ ಸರ್. ಸಾಂಬ್ರಾಣಿ ಇದೆ. ಜೊತೆಗೆ ಇವಾಗ ಹೊಸದಾಗಿ ಲಾಂಚ್ ಮಾಡ್ತಾ ಇದೀವಿ. ಇದು ತುಂಬಾ ಚೆನ್ನಾಗಿದೆ ಸರ್. ಅತ್ತಿ ಬತ್ತಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಲೇಡೀಸ್ಗೆಲ್ಲ ಏನು ಅಂದ್ರೆ ಈಗ ಅವರು ಈಗ ಅವ್ರಿಗೂ ಆಸೆ ಇರುತ್ತೆ, ನಮ್ಗೆ ಗೊತ್ತಿರುತ್ತೆ ಅವರು ಏನು. ಈಗ ನೀವು ಗಂಡಸ್ರ ಅವ್ರು ಏನೇನ್ ತಂದ್ಕೊಟ್ರು ಮನೇಲಿ ನಮ್ ಖರ್ಚು ಅಂತ ಎಕ್ಸ್ಟ್ರಾ ಇದ್ದೇ ಇರುತ್ತೆ. ನಮ್ಮ ಮಕ್ಳಿಗೇನೋ ಒಂದು ಆಸೆ ಇರುತ್ತೆ ತಗೊಡ್ಬೇಕು. ನಮ್ಗೇನೋ ಒಂದು ಹೊರಗಡೆ ಹೋದಾಗ ಪ್ರತಿಯೊಂದು ಡಿಪೆಂಡ್ ಆಗಕ್ ಬಂದ್ರೆ ಪ್ರತಿಯೊಂದು ಹೆಣ್ಮಕ್ಳು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರಿಗೂ ಒಂದು ಖರ್ಚು. ಕೆಲವೊಬ್ರು ಮನೆ ಮೇಂಟೈನ್ ಮಾಡ್ಕೋಬೇಕು ಅಂತಾರೆ, ಕೆಲವೊಬ್ರು ಸುಮ್ನೆ ಇರಬಾರ್ದು ಏನಾರು ಒಂದ್ ಮಾಡೋ ಅಂತ ಆಸೆ ಇರುತ್ತೆ. ಕೆಲವೊಬ್ರು ಹೊರಗಡೆ ಕೆಲ್ಸಕ್ಕೆ ಕಳ್ಸಲ್ಲ, ಅದ್ರಿಂದ ಮನೇಲೆ ಏನ್ ಮಾಡ್ತಾರೆ, ಕೆಲವೊಂದು ಮನೇಲೆ ಆರಾಮಾಗಿದ್ದು ಮಾಡ್ಕೋಬಹುದು ಮಾಡ್ಬೋದು ಸರ್. ಚೆನ್ನಾಗೇ ಮಾಡ್ಬೋದು ಇದ್ರೆ. ಓಕೆ, ನೋಡಿ ನಿಮ್ ಖರ್ಚಿಗೂ ಆಯ್ತು, ಇಲ್ಲ ಕೆಲವೊಬ್ರು ನಮ್ಮ ಗಂಡಂದಿರಿಗೂ ಸ್ವಲ್ಪ ಹೆಲ್ಪ್ ಆಗ್ಲಿ, ಮನೆ ಖರ್ಚಿಗೂ ಆಗ್ಲಿ ಅನ್ನೋ ಮನೆ ಸರ್. ಒಬ್ಬೊಬ್ರೆ ದುಡಿಯಕ್ ಆಗಲ್ಲ, ಕಷ್ಟ ಆಗತ್ತೆ. ಒಂದ್ EMI ಇರ್ಬೋದು, ಏನೋ ಒಂದು ಸ್ಕೂಲ್ದು ಇವಾಗ ಗೊತ್ತಿದೆ ಅಲ್ಲ. ಇದು ಒಳ್ಳೆ ಮಾತು. EMIs, ಕಾರ್ EMI ಇರುತ್ತೆ, ಹೋಮ್ ಲೋನ್ EMI ಇರುತ್ತೆ, ಸ್ಕೂಲ್ ಗೆ ಫೀಸ್ ಕಟ್ಟಬೇಕಾಗುತ್ತೆ. ಲೇಡೀಸ್ ಅದು ಒಂದನ್ನ ನಿಭಾಯಿಸ್ತಾರೆ, ಎಷ್ಟೋ ಹೆಲ್ಪ್ ತಾನೆ. ಡೆಫಿನೆಟ್ಲಿ. ಹಾಗಾದ್ರೆ ನನ್ನ ಕ್ವಶನ್ ಏನಂತಂದ್ರೆ, ಸೊ ಹತ್ತಿ ಬತ್ತಿ ಮಷಿನ್ ಮೂಲಕ ನಾವು ಹತ್ತಿ ಬತ್ತಿ ಮಾಡಿ ನಿಮ್ಗೆ ಅದನ್ನ ಕೊಟ್ಟು ಡೆಫಿನೆಟ್ಲಿ ಒಂದು ಇನ್ಕಮ್ ಜನರೇಟ್ ಮಾಡ್ಕೋಬಹುದಾ? ಖಂಡಿತ ಸರ್, ಖಂಡಿತ. ಒಂದು ಕೆಜಿ ನೀವೇನ್ ಮಾಡ್ತೀರಾ 400 ರುಪೀಸ್ ತರ ನಾವು ನಿಮ್ಗೆ ಲಾಭ ಸಿಗುತ್ತೆ. ಅಂದ್ರೆ 1 ಕೆಜಿ ಹತ್ತಿ ಬಂದು ನಿಮ್ಗೆ 300 ರೂಪಾಯಿ ಇರುತ್ತೆ. ಅದು ನೀವು ತಂದು ಕೊಟ್ರೆ ನಾವು ನಿಮ್ಗೆ 700 ಹಂಗೆ ನಾವು ತಗೋತೀವಿ. ಓಕೆ, 300 ರೂಪಾಯಿ ಹತ್ತಿ ಕೊಡ್ತೀರಾ? ಅದನ್ನ ರೆಡಿ ಮಾಡ್ಕೊಂಡು ನೋಡಿ, ಈ ಹತ್ತಿ 300 ರೂಪಾಯಿ, ಅದನ್ನ ರೆಡಿ ಮಾಡ್ಕೊ ಬಂದಾಗ ತಗೊಳ್ಳುವಂತದ್ದು 700 ರೂಪಾಯಿ. ಅಂದ್ರೆ ನಿಮಗ್ ಸಿಗ್ತಾ ಇರುವಂತದ್ದು 400 ರುಪೀಸ್ ಪರ್ ಕೆಜಿ ಲಾಭ. ಇಲ್ಲೊಂದು ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ, ಯಾರಾದ್ರೂ ಫುಲ್ ಟೈಮ್ ಮಾಡ್ಬೋದು ಅಂತಂದ್ರೆ ಪರ್ ಡೇ ಎಷ್ಟು ಕೆಜಿ ಮಾಡ್ಬೋದು? ಪಾರ್ಟ್ ಟೈಮ್ ಮಾಡ್ತೀನಿ ಅಂದ್ರೆ ಎಷ್ಟು ಕೆಜಿ ಮಾಡ್ಬೋದು? ಸರ್, ಒಂದು 8 ಅವರ್ಸ್ ಮಾಡ್ತೀರಾ ಅಂದ್ರೆ ಒಂದು 2 kgs ಅಂತೂ ಮಾಡ್ಬೋದು. 1.5 ಇಂದ 2 kg ಸರಿ ಸರಿ 1.5 kg ಅಂತೂ ಮಾಡ್ಬೋದು. ಎಫರ್ಟ್ ಹಾಕಿ ನಾನು ಇದು 2 kgs ಮಾಡ್ತೀನಿ ಅಂದ್ರೆ ಖಂಡಿತ 2 kg ಮಾಡ್ಬೋದು. 2 kg ಮಾಡ್ಬೋದು. ಖಂಡಿತ 800 ರೂಪಾಯಿ ದುಡಿಬಹುದು. ಮಾಡ್ಬೋದು ಸರ್, ಪಕ್ಕನಾ ಇದು? ಪಕ್ಕ 800 ರೂಪಾಯಿ ದುಡಿಬಹುದು. ಅಂದ್ರೆ ಈಗ ಸ್ವಲ್ಪ ಮನೇಲಿ ಅಂದಾಗ ಕೆಲಸಗಳು ಇದ್ದೇ ಇರುತ್ತೆ. ಮಕ್ಳು ಇರ್ತಾರೆ, ದೊಡ್ಡವರು ಇರ್ತಾರೆ, ಮನೆ ಕೆಲಸ ಇವೆಲ್ಲ ನೋಡ್ಕೊಂಡು ಮಾಡ್ಬೋದು. ಕೆಲವೊಬ್ರಿಗೆ 4 ಅವರ್ ಟೈಮ್ ಇರ್ಬೋದು, ಒಬ್ರಿಗೆ 8 ಅವರ್ಸ್ ಇರ್ಬೋದು, ಇನ್ನೂ ಸ್ವಲ್ಪ ಜಾಸ್ತಿ ಇರ್ಬೋದು, ಸ್ವಲ್ಪ 2 ಅವರ್ಸ್ ಇರ್ಬೋದು. ಈಗ ಕೆಲಸ ಮಾಡ್ತಾರೆ, IT ಕಂಪ್ನಿಲೂ ಮಾಡ್ಬೋದು. ಆ ಡೇ ಫ್ರೀ ಇರ್ತೀರಿ ಅಂತ ತುಂಬಾ ಜನ ಬರ್ತಾರೆ, ಅವಾಗ ಅವರು ಅದನ್ನ ಯೂಸ್ ಮಾಡ್ಕೋಬಹುದು. 1 kg ಆರಾಮಾಗಿ ಮಾಡ್ಬೋದು. ಇವಾಗ ಏನಂದ್ರೆ ಪಕ್ಕದವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತಿಲ್ಲ, ಸೌಂಡ್ ಇಲ್ಲ, ಸ್ಮೆಲ್ ಇಲ್ಲ, ಅಥವಾ ಡಿಸ್ಟರ್ಬ್ ಆಗುತ್ತೆ ಪಕ್ಕದ ಮನೆಯವ್ರಿಗೆ, ಆತರ ಏನಿಲ್ಲ ಸರ್. ಆರಾಮಾಗಿ ಯಾರು ಬೇಕಾದ್ರೆ ಮಾಡ್ಬೋದು. ಡೆಫಿನೆಟ್ಲಿ. ಮೇಡಮ್ ಸುಮ್ನೆ ಹೇಳ್ತಿದ್ದಾರೆ ಆತರ ಇಲ್ಲ, ಯಾಕಂತಂದ್ರೆ ನಾನು ಕೂಡ ಇವತ್ತು ನಮ್ಮನೇಲೂ ಸ್ವಲ್ಪ ಜಾಗ ಇತ್ತು, ಅಲ್ಲಿ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ನಮ್ಮನೇಲೂ ಅಕ್ಕಪಕ್ಕದ ಲೇಡೀಸ್ ಬರ್ತಾರೆ, ಫ್ರೀ ಟೈಮ್ ಇದೆ ಮಾಡ್ಕೊಂಡು ಹೋಗ್ತಾರೆ. ನೋಡಿ, ಈ ಟಾರ್ಗೆಟ್ ಅಂತ ಏನಿಲ್ಲ, ನಿಮ್ಗೆ ಟಾರ್ಗೆಟ್ ಇಲ್ಲ ಸರ್. ನೀವ್ ಎಷ್ಟು ಮಾಡ್ತೀರಾ, ನಮ್ಗಂತೂ ಆರ್ಡರ್ಗಳು ತುಂಬಾ ಇದೆ. ಯಾಕಂದ್ರೆ ನಮ್ ಕಸ್ಟಮರ್ ಗೊತ್ತು ಪೇಮೆಂಟ್ ಅಲ್ಲಿ ಸರ್ ಏನ್ ತರ್ತೀರಾ ಸ್ಪಾಟ್ ಪೇಮೆಂಟ್. ಅವ್ರು ಕೇಳಿದ್ರು ನಮ್ದೇನಿರುತ್ತೆ ರೂಲ್ಸ್, ಅವತ್ತಿನ ಪೇಮೆಂಟ್ ಅವತ್ತೇ ಕೊಡ್ತೀವಿ ಸರ್. ಇನ್ನೊಂದು ಕ್ವಶನ್ ಮೇಡಮ್, ಇವಾಗ ಏನು ಓರಾ ಇಂಜಿನಿಯರಿಂಗ್ ಅವರು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಎಷ್ಟೋ ಮಷಿನರಿಗಳು ಕೊಟ್ಟಿದ್ದಾರೆ, ಅದೆಷ್ಟೋ ಜನ ಬೇರೆ ಬೇರೆ ಊರುಗಳಿಂದ ಬರ್ತಾ ಇದ್ದಾರೆ. ನಾವು ವಿಡಿಯೋ ಕೂಡ ಮಾಡಿದ್ವಿ, ಎಷ್ಟೋ ಜನ 4-5 ಜನ ಲೇಡೀಸ್ ಇಟ್ಕೊಂಡು ಕಮರ್ಷಿಯಲೈಸ್ ಮಾಡ್ಬಿಟ್ಟಿದ್ದಾರೆ. ಅದನ್ನು ಮಾಡಬಹುದು ಅಲ್ವಾ? ಸೊ ಅವ್ರು ಇಟ್ಕೊಂಡಿರೋ ನಂಬಿಕೆಯನ್ನ ನೀವು ಉಳಿಸ್ಕೊಂಡು ಹೋಗ್ತೀರಾ. ಪೇಮೆಂಟ್ ವಿಚಾರದಲ್ಲಿ ಇರ್ಬೋದು, ಹತ್ತಿ ಸಪ್ಲೈ ಮಾಡೋ ವಿಚಾರದಲ್ಲಿ ಇರ್ಬೋದು, ಮಷಿನ್ ಸರ್ವಿಸ್ ವಿಚಾರದಲ್ಲಿ ಇರ್ಬೋದು, ಇವೆಲ್ಲ ನೀವು ಮೇಂಟೈನ್ ಮಾಡಕ್ಕಾಗತ್ತೆ? ಹೌದು ಸರ್, ನಾವೇನ್ ಕ್ವಾಲಿಟಿ ಮೇಂಟೈನ್ ಮಾಡೋದ್ರಿಂದ ನಾವ್ ಇಷ್ಟು ವರ್ಷ ನಾವೇನ್ ರನ್ನಿಂಗ್ ಇದೆ, ನಮ್ದು ಮೆಟೀರಿಯಲ್ ಮೇನ್ ಕ್ವಾಲಿಟಿ, ನಮ್ ಸರ್ವಿಸ್ ಹಂಗಿದೆ, ಪೇಮೆಂಟ್ ಹಂಗಿದೆ. ಆತರ ಪ್ರೆಷರ್ ಇಲ್ಲ ಸರ್. ಈಗ ಒಬ್ರಿಗೆ 4 ಅವರ್ಸ್ ಇರುತ್ತೆ,
ನಾನು 2 ಅವರ್ಸ್ ಇರುತ್ತೆ 2 ಅವರ್ಸೇ ಮಾಡ್ಲಿ, ನಾನು 4 ಅವರ್ಸ್ ನೀವು ಮಾಡ್ಬೇಕು ಅಂತಿಲ್ಲ. ಅವ್ರವ್ರ ಟೈಮಿಂಗ್ಸ್ ಅಲ್ಲಿ ಅವ್ರು ಎಷ್ಟೆಷ್ಟು ಮಾಡ್ತಾರೆ ಮಾಡಿ. ಅಂದ್ರೆ ನೀವು ಇಷ್ಟು ಕೆಜಿ ತಗೊಂಡು ಇಷ್ಟು ಕೆಜಿ ಇಷ್ಟು ದಿನದಲ್ಲಿ ತಂದು ಕೊಡಿ ಅಂತ ಆ ಥರ ಏನಿಲ್ಲ, ಏನಿಲ್ಲ ಸರ್, ಆ ಥರ ನೀವು ಯಾವಾಗಾರ ಮಾಡಿ, ಯಾವಾಗಾದ್ರೂ ಮಾಡ್ಬೋದು, ಫ್ರೀ ಇದ್ದಾಗ ಮಾಡಿ. ತಂದು ಕೊಡ್ಬೋದು. ದುಡ್ಡು ಬೇಕಾ ಮಾಡ್ರಿ ಅಲ್ವಾ, ಟೈಮ್ ಇದೆಯಾ ಮಾಡಿ, ಇದನ್ನ ಹೇಳ್ತಾರಂಥದ್ದು. ದುಡ್ಡು ಬೇಕಾ, ಟೈಮ್ ಇದೆಯಾ, 100% ಫುಲ್ ಟೈಮ್ ವರ್ಕ್ ಮಾಡಿ 2 kg ಮಾಡಿ 24,000ವರೆಗೂ ದುಡಿಬಹುದು. ಇಲ್ವಾ, 1 kg ಮಕ್ಕಳನ್ನೆಲ್ಲ ನೋಡ್ಕೊಂಡು ಹೇಳಿದ್ರಲ್ಲ ಮೇಡಮ್, ಎಲ್ಲ ನೋಡ್ಕೊಂಡು 1 kg ಮಾಡಿ 10,000 to 12,000 ದುಡಿತೀರಾ. ಡೆಫಿನೆಟ್ಲಿ ಒಂದು EMI-ಗೋ ಸ್ಕೂಲ್ ಫೀಸ್ಗೋ ಪ್ರತಿ ತಿಂಗಳಂತೂ ಆಗೋಯ್ತು ಅಂತ ಹೇಳ್ಬೋದು. ಮೇಡಮ್, ನಿಮ್ಮ ಶ್ರೀ ಶಿರಡಿ ಸಾಯಿ ಎಂಟರ್ಪ್ರೈಸಸ್ ಎಲ್ಲಿದೆ, ಈ ಲೊಕೇಶನ್ ಹೇಳಿ ನಮ್ಗೆ. ಇದು ಸರ್ ನಮ್ದು ಬಂದು ಹತ್ರ ಅಂದ್ರೆ ಒಂಟಿಕೊಪ್ಪಲ್ ಅಂದ್ರ ಕಾಳಿದಾಸ ರೋಡ್ ವಿವಿ ಮೊಹಲ್ಲಾ ಅಂತ ಬರುತ್ತೆ. ವಿವಿ ಮೊಹಲ್ಲಾ 10th ಕ್ಲಾಸ್ ನಿಯರ್ ಬೈ ಅಂದ್ರೆ ಇಲ್ಲಿಂದ ಎಂಪೈರ್ ಬರುತ್ತೆ, ಇಲ್ಲಿಂದ ನಂದಿನಿ ಬರುತ್ತೆ. ಎಂಪೈರ್ ನಂದಿನಿ ಮಧ್ಯದಲ್ಲಿ ಇದೆ. ಸೊ ಟೈಮಿಂಗ್ಸ್ ಏನು, ಯಾವ ಟೈಮಿಂದ ಯಾವ ಟೈಮ್ ವರೆಗೆ ಅವೈಲೇಬಲ್? 10 ರಿಂದ 5 ಗಂಟೆವರೆಗೆ ಇರ್ತೀವಿ. 5 ಗಂಟೆ. ಸಂಡೇ ಏನಾದ್ರು ರಜೆ ಇದೆಯಾ, ಇರ್ತೀರಾ ನೀವು? ಗುರುವಾರ ರಜಾ ಇದೆ ನಮ್ದು. ಗುರುವಾರ ರಜೆ. ಓಕೆ, ಗುರುವಾರ ಬಿಟ್ಟು ಮತ್ತೆಲ್ಲ ದಿನ ಅವೈಲೇಬಲ್ ಇರ್ತೀರಾ? ಸಂಡೇಸ್ ಇರ್ತೀರಲ್ವಾ? ಸಂಡೇ ಇರ್ತೀವಿ. ತುಂಬಾ ಜನ ಕೇಳ್ತಾ ಇರ್ತೀರಾ ಸಂಡೇಸ್ ಬೇಕು ಅಂತ ಹೇಳ್ಬಿಟ್ಟು. ಬನ್ನಿ, ಬೇಕಾದ್ರೆ ಫ್ಯಾಮಿಲಿ ಕರ್ಕೊ ಬನ್ನಿ, ಯಾಕಂತಂದ್ರೆ ಮಾಡೋರು ಇರ್ತಾರೆ. ಸೊ ಕರ್ಕೊ ಬನ್ನಿ ಅನ್ನೋದ್ರಲ್ಲಿ ವಿಚಾರವಾಯ್ತು. ಈ ಮಾಡೋದ್ರ ಬಗ್ಗೆ ಟ್ರೈನಿಂಗ್ ಏನಾದ್ರು ಕೊಡ್ತೀರಾ ನೀವು? ಹಾ ಸರ್, ಖಂಡಿತ ಟ್ರೈನಿಂಗ್ ಅಂತ ಇರುತ್ತೆ. ಏನಿಲ್ಲ 1 hour, half an hour ಅಲ್ಲಿ ನಾವು ತರಬೇತಿ ಉಚಿತವಾಗಿ ನಾವು ತರಬೇತಿ ಫ್ರೀ ಆಗಿ ಹೇಳ್ಕೊಡ್ತೀರಾ? ಖಂಡಿತ ಫ್ರೀ. ಹೆಂಗ್ ಮಾಡೋದು ಏನ್ ಕತೆ? ಈಗ ನಾನೇನೋ ತಗೊಂಡು ಹೋಗ್ತೀನಿ, ನಮ್ಮ ಅತ್ತೆಗೂ ಕಲ್ಸ್ಕೊಡ್ಬೇಕು, ಕಲ್ಸ್ಕೊಡ್ತೀರಾ ನೀವು? ಖಂಡಿತ ಕಳ್ಸಿ ಸರ್. ನೀವು ಒಬ್ಬರೇ ಮಾಡ್ಬೇಕು ಅಂತಲ್ಲ, ನಿಮ್ಮಿಂದ ಬೇರೆಯವ್ರಿಗೂ ನಿಮ್ಮಿಂದ ಒಂದು ಉಪಯೋಗ ಆಗುತ್ತೆ. ಖಂಡಿತ ಅವರು ಬರ್ಬೋದು, ಅವ್ರಿಗೂ ತರಬೇತಿ ಕೊಟ್ಟು ಅವ್ರು ತಗೊಳ್ಳಿ ಸರ್, ಟ್ರೈನಿಂಗ್ ತಗೊಂಡು ಅವ್ರಿಗೆ ಸುಲಭ ಇದೆ ನಾನು ಮಾಡ್ಬೋದು ಅಂದ್ರೆ ಖಂಡಿತ ಬೈ ಮಾಡಿ ಅವ್ರು ಮಾಡ್ಲಿ ಅಲ್ವಾ? ಸೂಪರ್ ಆಗಿ ಹೇಳಿದ್ರೆ. ಇದಕ್ಕೆ ಅಗ್ರಿಮೆಂಟ್ ಗೆ ಟೈಮ್ ಏನು, ಅಂದ್ರೆ ಎಷ್ಟು ಇಯರ್ ಗೆ ಅಗ್ರಿಮೆಂಟ್, ಆತರ ಏನಾದ್ರು ಆಪ್ಷನ್ಸ್ ಇದೆಯಾ? ಸರ್ ಇದೆ, 11 months ಇದೆ. ಬೇಕಿದ್ರೆ ರಿನಿವಲ್ ಮಾಡ್ಕೋಬಹುದು. ಖಂಡಿತ ಸಾಧ್ಯ ಇಲ್ಲ, ಖಂಡಿತ ನೆಕ್ಸ್ಟ್ ರಿನಿವಲ್ ಮಾಡ್ಕೋಬಹುದು. ಚಾರ್ಜಸ್ ಆತರದೇನಿಲ್ಲ, ಖಂಡಿತ ಕಂಟಿನ್ಯೂ ಮಾಡಿ. ಅಲ್ಲಿ ಏನಾದ್ರು ಚಾರ್ಜ್ ಕಟ್ ಮಾಡೋದು ಇಲ್ಲ ಸರ್ ಆತರ? ತುಂಬಾ ಜನ ಅನ್ಕೊಂತೀರಾ ಏನಾದ್ರು ಇಡನ್ ಚಾರ್ಜಸ್ ಇರುತ್ತೇನೋ, ಇಷ್ಟು ಜೆನ್ಯೂನ್ ಆಗಿ ಬೈ ಮಾಡ್ತಾ ಇದಾರೆ, ಏನಾದ್ರು ಇಡನ್ ಚಾರ್ಜಸ್ ಹಾಕ್ತಾರೆ ಇವರು, ಎಲ್ಲ ಟ್ಯಾಕ್ಸ್ ಹಾಕ್ಬಿಡ್ತಾರೆ. ಯಾವ ಟ್ಯಾಕ್ಸ್ ಇಲ್ಲ ರೀ, ಯಾವ ಶಿಪ್ಮೆಂಟ್ ಇಲ್ಲ, ಏನು ಇಲ್ಲ. ಬನ್ನಿ, 300 ರೂಪಾಯಿಗೆ ಹತ್ತಿ ತಗೊಂಡೋಗಿ ರೆಡಿ ಮಾಡ್ಕೊಂಡ್ಬಂದು 700 ರೂಪಾಯಿ ಕೊಟ್ಟೋಗಿ ಅಷ್ಟೇ. 400 ರೂಪಾಯಿ per kg. ಆಮೇಲೆ ಇದನ್ನ ನಾವು ವಾರಕ್ಕೊಂದ್ಸತಿ, ತಿಂಗಳಿಗೆ ಒಂದ್ಸತಿ ಆತರ ತಗೊಂಡ್ಬರ್ಬೋದಾ? ಖಂಡಿತ ಸರ್. ಈಗ ನಮ್ಮಲ್ಲಿ ಏನ್ ಬರ್ತಿದೆ ಅಂದ್ರೆ, ಈಗ ನಮ್ಮ ಚಾಮರಾಜಪೇಟೆ, ಚಾಮರಾಜನಗರ, ಹಾಸನ್ನು ಮತ್ತೆ ಅರಸೀಕೆರೆ, ಕೊಡಗು ಆ ಕಡೆ ಎಲ್ಲಾ ಸೈಡ್ ಬರ್ತಾ ಇದಾರೆ ಸರ್. ಎಲ್ಲಾ ಕಡೆಯಿಂದ ಟ್ರಾನ್ಸ್ಪೋರ್ಟ್ ಅಲ್ಲೆಲ್ಲ ಕಳಿಸ್ಕೊಡ್ತಾರೆ. ಹೊರಗಡೆಯಿಂದ ಒಬ್ಬರು ಟ್ರಾನ್ಸ್ಪೋರ್ಟ್ ಕಳಿಸ್ತಾರೆ. ಇಲ್ಲಿರೋರೆಲ್ಲ ಏನ್ ಮಾಡ್ತಾರೆ, 10 days ಒಂದ್ಸಲ, ಇಲ್ಲಾಂದ್ರೆ ವೀಕ್ಲಿ, ಮಂತ್ಲಿ 2 days ಆತರ ಅವ್ರಿಗೆ ಹೆಂಗ್ ಅನುಕೂಲ ಆಗುತ್ತೆ ಹಂಗ್ ಬರ್ಬೋದು ಸರ್. ಓಕೆ, ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸಿದ್ರು ಅದು ಮೈಸೂರಿಗೆ ರೀಚ್ ಆಗುತ್ತೆ. ಅಲ್ಲಿಂದ ಎತ್ಕೊಬರೋರು ಯಾರು? ನಾವೇ ಟ್ರಾನ್ಸ್ಪೋರ್ಟ್ ತಗೋತೀವಿ. ಅದು ನೀವೇ ತಗೊಂಡ್ಬರ್ತೀರಾ? ನಾವೇ ತಗೊಂಡು ಮತ್ತೆ ರಿಟರ್ನ್ ಮೆಟೀರಿಯಲ್ ಹಾಕ್ತಿವಿ. ಅವ್ರ ಪ್ರಾಫಿಟ್ ಎಲ್ಲ ಏನಿರುತ್ತೆ ಅವ್ರಿಗೆ ಅಕೌಂಟ್ಗೆ ಏನಿರುತ್ತೆ ಕಳಿಸ್ಕೊಡ್ತೀವಿ. ಅಕೌಂಟ್ಗೆ ಹಾಕ್ಬಿಡ್ತೀರಾ? ಸೊ ಮನೇಲಿ ಕುತ್ಕೊಂಡು ಅಂದ್ರೆ ಕಂಪ್ಲೀಟ್ ಮನೇಲೆ ಕುತ್ಕೊಂಡು ಮನೇಲೆ ಮಾಡ್ಬೋದು ಸರ್. ಕಳ್ಸೋದಾಗ್ಲಿ ತಗೊಳ್ಳೋದಾಗ್ಲಿ ಯಾವ ಟೆನ್ಷನ್ ಇಲ್ಲ ಅಲ್ವಾ? ಸೂಪರ್ ಆಗಿ ಹೇಳಿದ್ರೆ. ಸೊ ಒಬ್ರು ಲೇಡೀಸ್ ಸ್ಟಾರ್ಟ್ ಮಾಡ್ತಿರೋದ್ರಿಂದ ನನಗೆ ಇನ್ನೂ ಖುಷಿ ಆಗ್ತಾ ಇದೆ, ಅಂಡ್ ಇನ್ನೊಂದು ಇದಾಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ ಅಂತ ಹೇಳ್ಬೋದು. ಆಸ್ ಅ ಲೇಡೀಸ್ ಆಗಿ ಇನ್ನು ಲೇಡೀಸ್ ಗಳಿಗೆ ನೀವು ಮಾಡ್ತಾ ಇದ್ದೀರಾ, ಎನ್ಕರೇಜ್ ಮಾಡ್ತಾ ಇದ್ರೆ. ಅಂಡ್ ಇವಾಗ IT ಫೀಲ್ಡ್ ಕೂಡ ನಿಧಾನಕ್ಕೆ ಸ್ವಲ್ಪ ಡೌನ್ ಆಗ್ತಾ ಇದೆ. ಒಬ್ವಿಯಸ್ಲಿ ಅವರು ಕೂಡ ಅಷ್ಟೇ. IT ಫೀಲ್ಡ್ ಅವ್ರು ಯಾರು ನೋಡ್ತಾ ಇದ್ರೆ, ಟೈಮ್ ಇದೆ, ಮನೇಲಿ ಕುತ್ಕೊಂಡು ನಾವು ವರ್ಕ್ ಮಾಡ್ಬೋದು, ಇಲ್ಲೊಂದು ಅವರ್ ಹಾಕೋಣ ಅಂತಂದ್ರೆ ಡೆಫಿನೆಟ್ಲಿ ನೀವು ಇದ್ರಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಏನೋ ಒಂದು ಕಾರ್ ತಗೊಂಡು ಹೋಗಿರ್ತೀರಾ, ಅದಕ್ಕೆ ಪ್ರತಿಯೊಂದಕ್ಕೂ ಒಂದು ಸೈಡ್ ಇನ್ಕಮ್ ಅಂತೂ ಡೆಫಿನೆಟ್ಲಿ ಇದರಿಂದ ಜನರೇಟ್ ಮಾಡ್ಬೋದು. ಮೇಡಮ್, ಇಷ್ಟೊತ್ತಾಯ್ತು ಮಾತು ಕತೆ. ಸೊ ಇವಾಗ ನಮ್ಗೊಂದು ಡೆಮೋ ಬೇಕು ನಿಮ್ ಕಡೆ. ಲಾಸ್ಟ್ ಟೈಮ್ ಪ್ರಕಾಶ್ ಸರ್ ನಮ್ಗೊಂದು ಡೆಮೋ ಕೊಟ್ಟಿದ್ರು. ಸೊ ನೀವು ಕೂಡ ನಮ್ಗೆ ಈ ಹತ್ತಿ ಹೆಂಗ್ ಬತ್ತಿ ಆಗುತ್ತೆ ಅಂತ ತೋರಿಸ್ಬೇಕು. ಡೆಮೋ ಕೊಡ್ತೀರಾ? ಹಾಗಾದ್ರೆ ಬನ್ನಿ ಒಂದು ಡೆಮೋ ಮಾಡೋಣ. ಫಸ್ಟ್ ಏನ್ ಮಾಡ್ಬೇಕು ಸರ್? ಇದು ಸ್ವಿಚ್ ಆನ್ ಮಾಡ್ಬೇಕು, ರನ್ ಮಾಡ್ಬೇಕು. ಇವಾಗ ನಾವು ಸ್ವಲ್ಪ ಈ ಬೆಲ್ಟ್ಗೆ ಸ್ವಲ್ಪ ನೀರು ಒಂದು 10 ನಿಮಿಷಕ್ಕೆ ಒಂದೊಂದ್ಸಲ ಹಾಕೊಂಡ್ರೆ ಸಾಕು. ನೋಡಿ, ಲೈಟ್ ಆಗಿ, ಸ್ವಲ್ಪ ಲೈಟ್ ಆಗಿ. ಸೊ ಇದು ತೇವ ಇರಬೇಕು, ತೇವ ಆಗ್ಬೇಕು. ಯಾಕಂದ್ರೆ ರತ್ತಿ ರನ್ ಆಗ್ಬೇಕು, ಫಿನಿಶಿಂಗ್ ಬರ್ಬೇಕು ಅಂದ್ರೆ ಸ್ವಲ್ಪ ಒಂದು 10 ನಿಮಿಷಕ್ಕೆ ಒಂದ್ಸಲ ಹಾಕೊಂಡ್ರೆ ಸಾಕು. ಸೂಪರ್. ಸೊ ನೆಕ್ಸ್ಟ್ ಮೇಡಮ್, ನೆಕ್ಸ್ಟ್ ಈಗ ಒಂದು 4 ಇಂಚು ಬತ್ತಿ ತಗೋಬೇಕು, ಹತ್ತಿ ಕಟ್ ಮಾಡ್ಕೋಬೇಕು. ನೀವು ಕೊಟ್ಟಿರೋ ಮಟೀರಿಯಲ್ ಇಂದ ಅದನ್ನ 1 3 ಲೇಯರ್ ಮಾಡ್ಬೇಕು. 2 3 ನೋಡಿ, ಈಗ 3 ಪೀಸ್ ಬಿಡಬೇಕು. ಬರ್ತಾ ಇದೆ ನೋಡಿ, 1 2 3 ನೋಡಿ ಇಲ್ಲಿ. ಓಹೋ, ಬರ್ತಾ ಇದೆ. ಇಷ್ಟೇ ಅಲ್ವಾ? ಹಾ, ಇಷ್ಟೇ ಸರ್, ಇಷ್ಟೇ. ನೋಡಿ ಇಲ್ಲಿ ಬಂತು. ಬಿಡಿ ಇನ್ನ ಬಿಡಿ 1 2 3 3ಕ್ಕಿಂತ ಜಾಸ್ತಿ ಮಾಡಂಗಿಲ್ಲ ತಾನೆ ನಾವು? ಮಾಡ್ಬೋದು, ಸೈಜ್ ಅಲ್ಲಿ ಇದಾಗುತ್ತೆ. ಸೈಜ್ ಅಲ್ಲಿ ಬೇಡ ಬಿಡಿ ಸರ್. 3 ನಮ್ಮ ಕಡೆ ಎಲ್ಲ 3 ಮಾಡ್ತಾರೆ. 3 ಮಾಡಿ ಕರೆಕ್ಟ್ ಆಗಿ ಬರ್ತಾ ಇದೆ. 3 ಹಾಕ್ಬಿಟ್ರೆ ಸರ್ ಬಂದಿದೆ ನೋಡಿ. ನೋಡಿ, ಇಷ್ಟೇ ಅಲ್ವಾ? ಸಿಂಪಲ್ ನೋಡಿ. ವೀಕ್ಷಕರೇ, ಹತ್ತಿ ರೆಡಿ. ಕೊಡಿ ಇಲ್ಲಿ ಸರ್, ಕೈ ಮೇಲೆ ಹಾಕ್ಬಿಡೋಣ. ಎಲ್ಲ ಹತ್ತಿ ರೆಡಿ. ನೋಡಿ, ಈ ಸ್ಟ್ಯಾಂಡರ್ಡ್ ಬರ್ಬೇಕಲ್ಲ ಸರ್ ಇದು? ಓಕೆ. ಸೊ ಇದು ಒಣಗಬೇಕಾದ್ರೆ ಡ್ರೈ, 1.5 ದಿನದಲ್ಲಿ ಡ್ರೈ ಆಗ್ಬಿಡುತ್ತೆ ಇದು. ಸೊ ಇದನ್ನೆಲ್ಲ ಒಂದ್ ಕಡೆ ಇಟ್ಬಿಟ್ರೆ ಡ್ರೈ ಆಗ್ಬಿಡುತ್ತಲ್ಲ ಸರ್ ಇದು? ಮೇಡಮ್, ಇದು ಹತ್ತಿ ಆಗಿರುತ್ತಲ್ಲ, ಇದನ್ನ ಯಾವ ರೀತಿ ಪ್ಯಾಕ್ ಮಾಡ್ಕೊಬಾರ್ದು? ಇಲ್ಲಿಂದ ಹತ್ತಿ ಬೀಳೋದೇನೋ ತೋರಿಸಿದ್ರಿ, ಈ ತರ ಇರುತ್ತೆ ಹತ್ತಿ. ಒಣಗಿದ್ಮೇಲೆ ಪ್ಯಾಕಿಂಗ್ ಯಾವ ತರ ಮೇಡಮ್? ಸರ್ ಪ್ಯಾಕಿಂಗ್ ಅಂದ್ರೆ ನೀವು ಈ ತರ ಪ್ಯಾಕ್ ಮಾಡಿದ್ರೆ ಸಾಕು ಸರ್. ಅಂದ್ರೆ ನಾವು ನೆಕ್ಸ್ಟ್ ಪ್ಯಾಕಿಂಗ್ ಮಾಡ್ಕೋತೀವಿ. ಈಗ ನೀವೆಲ್ಲ ಪೌಚ್ ಅಲ್ಲೆಲ್ಲ ನೋಡ್ತೀರಲ್ಲ, ಪೌಚ್ ಅಲ್ಲೆಲ್ಲ ಇದು ಪೌಚ್ಗಳು ಮಾಡ್ತಾರೆ. ಆ ಪೌಚ್ ನಾವು ಸೆಪರೇಟ್ ಮಾಡಿಸ್ತೀವಿ. ಅವ್ರು ಪ್ಯಾಕಿಂಗ್ ಅಂತ ಏನಿರಲ್ಲ, ಅವ್ರು ಸಿಂಪಲ್ ಆಗಿ ಈ ತರ ಮಾಡ್ಕೊ ಬಂದ್ರೆ ಸಾಕು. ಬಂಡಲ್ ತರ ತೋರಿಸ್ಬಿಡೋಣ ನೋಡಿ ಸರ್. ಈ ತರ
ಈ ತರ ಬಂಡಲ್ ಮಾಡಿದ್ರೆ ಸಾಕು ಅವ್ರು. ಒಂದು ಮುಷ್ಟಿ ವೀಕ್ಷಕರೇ, ಒಂದು ಮುಷ್ಟಿ ತಗೊಂಡು ರಬ್ಬರ್ ಬ್ಯಾಂಡ್ ಹಾಕೊಂಡು ಅದನ್ನ ನೋಡಿ ಈ ತರ ಒಂದು ಪ್ಯಾಕೆಟ್ ಕೊಡ್ತಾರೆ. ನಿಮ್ ಕಡೆಯಿಂದ ಇವ್ರ ಕಡೆಯಿಂದಾನೆ ಪ್ಯಾಕೆಟ್ ರಬ್ಬರ್ ಬ್ಯಾಂಡ್ ಎಲ್ಲ ಕೊಟ್ಟಿರ್ತಾರೆ. ನೀವೇ ಕೊಡ್ತಿರ್ತಾನೆ ರಬ್ಬರ್ ಬ್ಯಾಂಡ್ ಪ್ಯಾಕೆಟ್ ಎಲ್ಲ. ಕೊಡ್ತೀವಿ. ಆಮೇಲೆ ಏನಾಗುತ್ತೆ, ಇಲ್ಲಿ ಕೆಜಿ ಲೆಕ್ಕ ಅವ್ರೇನ್ ತೂಕ ಹಾಕ್ಬೇಕಿಲ್ಲ ಸರ್. ಡೈರೆಕ್ಟ್ ನಾವು ಅವ್ರು ಬಂದಾಗ ಅವ್ರ ಎದುರಿಗೆ ಇಲ್ಲಿ ವೆಯ್ಟ್ ತೂಕ ಹಾಕ್ತಿವಿ. ತೂಕ ಹಾಕಿ ಎಷ್ಟಿರುತ್ತೆ ಅಂತ ನಾವು ಅವ್ರಿಗೆ ಪೇಮೆಂಟ್ ಮಾಡ್ತೀವಿ. ಸೊ ವೇಯಿಂಗ್ ಮೆಷಿನ್ ಇಲ್ಲ, ವೇಯಿಂಗ್ ಮಿಷಿನ್ ಇದೆ ಸರ್. ಓಕೆ. ಇಲ್ಲೇ ತೂಕ ಹಾಕ್ತಿವಿ. ಸೊ ನೀವೇ ತಗೊಂಡ್ ಬನ್ನಿ, ಈ ರೀತಿ ಪ್ಯಾಕ್ ಮಾಡ್ಕೊಂಡ್ ಬಂದು ಪ್ಯಾಕ್ ಮಾಡಿ ಒಂದು ಇಲ್ಲೇ ವೇಟ್ ಹಾಕೊಂಡು ಇದನ್ನ ನೀವು ಪೇಮೆಂಟ್ ಅನ್ನ ಮೇಡಮ್ ಇಂದ ಇಸ್ಕೊಂಡು ಹೋಗಬಹುದು. ಡೈರೆಕ್ಟ್ ಆಗಿ UPI ಪೇಮೆಂಟ್ ಮಾಡ್ಬಿಡ್ತೀರಾ? ಫೋನ್ ಪೇ, ಗೂಗಲ್ ಪೇ ಎಲ್ಲ ಇಲ್ಲೇನೆ? ಖಂಡಿತ UPI ನೇ ಮಾಡ್ತೀವಿ ಸರ್. ಕ್ಯಾಶ್ ಗಿಂತ ಈಗ ಅದೇ ಬೆಸ್ಟ್ ಬೆಸ್ಟ್ ಅನ್ಸುತ್ತೆ. ಅಲ್ವಾ ಇದು? ಅವ್ರಿಗೆ ಖುಷಿ ಆಗುತ್ತೆ, ಎಷ್ಟು ನಾವು ತಗೊಂಡಿದ್ವಿ ಮಂತ್ಲಿ ಎಲ್ಲ ಎಷ್ಟು ಅರ್ನ್ ಮಾಡಿದ್ವಿ ಗೊತ್ತಾಗ್ಬಿಡುತ್ತೆ. ಖಂಡಿತ ಗೊತ್ತಾಗುತ್ತೆ ಸರ್. ಸೊ ವೀಕ್ಷಕರೇ, ಶ್ರೀ ಶಿರಡಿ ಸಾಯಿ ಎಂಟರ್ಪ್ರೈಸಸ್ ನ ಒಬ್ರು ಕ್ಲೈಂಟ್ ಕೂಡ ಬಂದಿದ್ದಾರೆ, ರಾಣಿ ಮೇಡಮ್ ಅಂತ ಹೇಳ್ಬಿಟ್ಟು. ಸೊ ವೆಲ್ಕಮ್ ಅಣ್ಣ ಮೇಡಮ್ ನ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ನಿಮ್ದು ಯಾವ ಏರಿಯಾ ಮೇಡಮ್ ಮೈಸೂರಲ್ಲಿ? ನಮ್ದು ಮೈಸೂರು ಇದೆ ಏರಿಯಾ ಮೇಡಮ್. ಇದೇ ಏರಿಯಾನೆ, ವಿಮೋವಲ್ಲ? ಭೀಮವಲ್ಲ ಅಲ್ಲ, ಒಂಟಿಗೆ ಜಲಸಿಂಪುರಂ. ಓಕೆ, ಜಯಲಕ್ಷ್ಮೀಪುರಂ. ಓಕೆ, ಸೊ ನಿಮಗೆ ಈ ಮಷಿನ್ ಬಗ್ಗೆ ಹೇಗೆ ಗೊತ್ತಾಯ್ತು ಅಂಡ್ ಈ ಬಿಸ್ನೆಸ್ ಮಾಡಬೇಕು ಅಂತ ಯಾಕೆ ಅನ್ಸ್ತು? ಸರ್ ಒಂದು ವಿಡಿಯೋ ನೋಡಿದ್ವಿ ನಾವು ಮೊಬೈಲ್ ಅಲ್ಲಿ. ನೋಡಿದಾಗ ಅವ್ರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದು. ಕಾಂಟ್ಯಾಕ್ಟ್ ಫೋನ್ ಮಾಡಿದಾಗ ನಾವು ಶಿರಡಿ ಸಾಯಿ ಎಂಟರ್ಪ್ರೈಸಸ್ ಅಲ್ಲಿ ನಾವು ಕಂಡುಕೊಂಡಿದ್ದು. ನಾವು ಬೆಂಗಳೂರಲ್ಲಿ ವಿಡಿಯೋ ನೋಡಿದ್ದು. ನಾನು ಬೆಂಗಳೂರು ವಿಡಿಯೋ ನೋಡಿದ್ರಿ? ಬೆಂಗಳೂರು ವಿಡಿಯೋ ನೋಡಿ ನಾನು ಕಾಂಟ್ಯಾಕ್ಟ್ ನಂಬರ್. ಬಟ್ ಇವ್ರ ನಂಬರ್ ಕೊಟ್ಟರು? ಇವ್ರ ನಂಬರ್ ಕೊಟ್ಟರು ಸರ್. ಇಲ್ಲಿ ಬಂದು ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಿದೀವಿ. ಹೆಂಗೆ ಮೇಡಮ್ ಅವರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ? ಚೆನ್ನಾಗಿ ಮಾಡ್ತಾರೆ ಸರ್. ಮಾಡ್ಬೋದು ಅಂತ ಅನ್ಸುತ್ತೆ? ಮಾಡ್ಬೋದು ಸರ್. ಅದು ಓಕೆ, ಬೆನಿಫಿಟ್ ಮೇಡಮ್ ಇದು. ಒಬ್ಬರು ಲೇಡಿ ಇರ್ತಾರೆ, ಮನೇಲಿ ಇರ್ತಾರೆ, ಜಾಸ್ತಿ ಏನು ವರ್ಕ್ ಇರಲ್ಲ, ಅಂತವ್ರು ಮಾಡ್ಕೋಬೋದಾ ಮೇಡಮ್? ಮಾಡ್ಬೋದು ಸರ್, ಆರಾಮಾಗಿ ಮಾಡ್ಕೋಬಹುದು. ಒಂದು ನಾಲ್ಕು ದುಡಿಬೋದು ಅಂತ ಹೇಳ್ತೀರಾ? ದುಡಿಬೋದು ಸರ್. ಬೆನಿಫಿಟ್ ನಮ್ಗೆ ಬೆನಿಫಿಟ್ ಆಯ್ತು ಸರ್. ಏನ್ ಬೆನಿಫಿಟ್ ಆಗುತ್ತೆ? ಈಗ ಮನೇಲಿ ಒಬ್ರು ಲೇಡೀಸ್ ಇದ್ದಾರೆ, ಫ್ರೀ ಇದ್ದಾರೆ, ನಾಲ್ಕು ದುಡಿದ್ರೆ ಏನ್ ಬೆನಿಫಿಟ್ ನೀವ್ ಹೇಳಿ ನೋಡೋಣ. ಸರ್ ನಮಗೂ 4 ಕಾಸು ದುಡಿಬೇಕನ್ನೋ ಆಸೆ ಬರುತ್ತೆ. ಮತ್ತೆ ನಾವು ಸುಮ್ಮನೆ ಕೂತಿದ್ದು ಮನೇಲಿ ವಿಡಿಯೋ ನೋಡೋದ್ರಿಂದ ನಮಗೂ 4 ಕಾಸು ದುಡಿಬೇಕಂತ ಆಸೆ ಬಂತು. ನಾನು ಪರ್ಚೇಸ್ ಮಾಡಿದ್ದೀನಿ. ಒಂದು ಸ್ಕೂಲ್ ಫೀಸ್ಗೋ ಸ್ಕೂಲ್ ಫೀಸ್ಗಾರು ಸರಿ, ಏನೋ ನಮ್ಮ ಸಣ್ಣ ಪುಟ್ಟ ಖರ್ಚುಗಳಿಗಾರು ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ನಾವು ಅದು ಇಷ್ಟಪಟ್ಟು ನಾವು ಮಾಡ್ತಾ ಇದೀವಿ ಸರ್. ಈಸಿಯಾಗಿ ಮಾಡ್ಬೋದಾ ಮೇಡಮ್? ಈಜಿ ಮಾಡ್ಬೋದು ಸರ್, ತೊಂದ್ರೆ ಇಲ್ಲ, ತೊಂದರೆ ಏನಿಲ್ಲ ಸರ್. ಸೊ ನೀವು ಮಾಡ್ತಾ ಇದ್ರಿ ಇವಾಗ? ಮಾಡ್ತಾ ಇದೀವಿ ಸರ್. ಸೊ ಮುಂದಿನ ದಿನಗಳಲ್ಲಿ ಹಂಗ ತಗೊಂಡ್ ಬರ್ತೀರಾ? ತಗೋಬರ್ತೀವಿ. ಇನ್ನು ಕೊಟ್ಟಿಲ್ಲ? ಇನ್ನೂ ಕೊಟ್ಟಿಲ್ಲ ಸರ್, ಜಸ್ಟ್ ಪರ್ಚೇಸ್ ಮಾಡಿದ್ದೀರಾ? ಪರ್ಚೇಸ್ ಮಾಡಿದೀವಿ ಅಷ್ಟೇ. ಸೂಪರ್. ಸೊ ನಮ್ಮ ವೀಕ್ಷಕರಿಗೆ ಹೇಳಿ, ಸೊ ಇಲ್ಲಿ ನಮ್ಮ ಶಿರಡಿ ಸಾಯಿ ಎಂಟರ್ಪ್ರೈಸಸ್ ಇಂದ ಮಷಿನ್ ಪರ್ಚೇಸ್ ಮಾಡ್ಬೋದಾ? ಮಾಡ್ಬೋದು ಸರ್, ಚೆನ್ನಾಗಿದೆ ಸರ್. ಹೇಳಿದಾರ ಮೇಡಮ್ ನಿಮ್ಗೆ? ಮೇಡಮ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಇದನ್ನ ಮಾಡೋದೆಲ್ಲ ಕಲ್ಸ್ಕೊಟ್ಟಿದ್ದಾರಾ? ಕಲ್ಸ್ಕೊಟ್ಟವ್ರೆ ಸರ್. ಸೊ ಮಾಡ್ಬೋದಾಗತ್ತೆ? ಮಾಡ್ಬೋದು ಸರ್. ಒಂದು ತಮ್ಸ್ ಕೊಟ್ಬಿಡಿ ಹಾಗಾದ್ರೆ. ಓಕೆ, ಡನ್. ಸೊ ವೀಕ್ಷಕರೇ, ಇನ್ನೊಬ್ರು ಕ್ಲೈಂಟ್ ಸುಮಲತಾ ಮೇಡಮ್ ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಸೊ ಇವರು ಆಲ್ರೆಡಿ ಮಾಡ್ತಾ ಇದ್ದಾರೆ, ಇದನ್ನ ಮಾಡಿ ಕೊಟ್ಟಿದ್ದಾರೆ ಕೂಡ. ಸೊ ವೆಲ್ಕಮ್ ಅಣ್ಣ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ನೀವು ಯಾವ ಏರಿಯಾದವರು ಮೈಸೂರಲ್ಲಿ? ನಾನು ಒಂಟಿಕೊಪ್ಪಲ್. ಒಂಟಿಕೊಪ್ಪಲ್ ಅವರು. ಓಕೆ, ಸೊ ಇವ್ರು ಯಾವಾಗಿಂದ ಪರಿಚಯ ಮೇಡಮ್? ನಾವು ಒಂದು ಹತ್ತಿ ಬತ್ತಿ ಮಾಡಬೇಕು ಅಂತ ನಿಮ್ಗೆ ಹೇಗೆ ಐಡಿಯಾ ಬಂತು? ನೀವು ವರ್ಕ್ ಮಾಡಾರ ಹೌಸ್ ವೈಫ್ ಮೇಡಮ್? ಹೌಸ್ ವೈಫೇನೆ. ಹೌಸ್ ವೈಫೇ. ಇಲ್ಲ ನೀವು ವರ್ಕ್ ಮಾಡ್ತೀನಿ ಅಂದ್ರಲ್ಲ? ವರ್ಕು ಮಾಡ್ತೀನಿ, ಹೌಸ್ ವೈಫ್. ಸೊ ಮನೇಲಿ ಅತ್ತೆ ಇದ್ದಾರೆ, ಅತ್ತೆ ಮತ್ತೆ ನಾನು ಇಟ್ಟು ಮಾಡೋಣ ಅಂತ. ಓಕೆ ಓಕೆ. ಅಲ್ಲ ನೀವು ಹೇಳಿದ್ರೆ ನಾವು ವರ್ಕ್ ಕೂಡ ಮಾಡ್ತೀನಿ ಅಂತಂದ್ರಲ್ಲ, ಸೊ ವರ್ಕ್ ಮಾಡ್ಕೊಂಡು ಇದು ಮಾಡಕ್ ಆಗುತ್ತಾ ಮೇಡಮ್? ಹೌದು ಸರ್, ಮಾಡಕ್ಕಾಗುತ್ತೆ. ಫ್ರೀ ಟೈಮ್ ಅಲ್ಲಿ ಮಾಡ್ಬೋದು ಅಂತ. ನೀವು ಒಬ್ಬರೇ ಮಾಡ್ತೀರಾ, ಅತ್ತೆನೂ ಮಾಡ್ತಾರಾ? ಅತ್ತೆನೂ ಮಾಡ್ತಾರೆ. ಇಬ್ರು ಮಾಡ್ತೀರಾ? ಓಕೆ. ಸೊ ಇದು ತಗೊಂಡು ಎಷ್ಟು ದಿನ ಆಯ್ತು ಅಂಡ್ ಇಲ್ಲಿವರೆಗೆ ಒಂದ್ಸತಿನಾದ್ರು ತಂದು ಕೊಟ್ಟಿದ್ದೀರಾ? ಇಲ್ಲ, ತಂದ್ಕೊಟ್ಟವ್ರೆ ಸರ್. ಎಷ್ಟು ಸತಿ ತಂದು ಕೊಟ್ಟಿದ್ದೀರಾ? 2 ಸಲ. 2 ಸತಿ ತಂದು ಕೊಟ್ಟಿದ್ದೀರಾ. ಮೇಡಮ್ ಸರಿಯಾಗಿ ಪೇಮೆಂಟ್ ಮಾಡ್ತಾರಾ? ಹೌದು ಸರ್. ಓಕೆ, ಎಷ್ಟು ಸತಿ ಪೇಮೆಂಟ್ ತಗೊಂಡ್ರೆ? ಒಂದ್ 2 ಸಲ. 2 ಸತಿ ಆನ್ ಸೈಟ್ ತಗೊಂಡು ಇಮಿಡಿಯೇಟ್ಲಿ ತಗೊಂಡ್ರೆ ಅಥವಾ 2 ತಿಂಗಳ ಬಿಟ್ಟು 1 ತಿಂಗಳ ಬಿಟ್ಟು ತಗೊಳ್ಳೋಣ ಆ ಥರ ಏನಾದರೂ ಇದೆಯಾ? ಇಮಿಡಿಯೇಟ್ಲಿ ಕೊಡ್ತಾರೆ ಸರ್. ಇಮಿಡಿಯೇಟ್ಲಿ ಅವತ್ತು ಬಂದಾಗ ಅವತ್ತೇ ಕೊಡ್ತಾರೆ? ಹೌದು ಸರ್. ಓಕೆ. ಸೊ ನೋಡ್ತಾರ ವೀಕ್ಷಕರಿಗೆ ಹೇಳಿ, ಈ ತರ ಒಂದು ಹತ್ತಿ ಮಷಿನ್ ತಗೊಂಡು ಅವರು ಬಿಸ್ನೆಸ್ ಮಾಡ್ಬೋದಾ? ಒಂದು 4 ಕಾಸು ಸಂಪಾದನೆ ಮಾಡ್ಕೋಬೋದಾ? ಮಾಡ್ಬೋದು ಸರ್, ಡೆಫಿನೆಟ್ಲಿ ಮಾಡ್ಬೋದು. ಏನ್ ಬೆನಿಫಿಟ್ ಅಂತೀರಾ ಒಂದು 4 ಕಾಸು ಸಂಪಾದನೆ ಮಾಡೋದ್ರಿಂದ? ಈಗ ಮನೇಲಿ ಒಬ್ರು ವಯಸ್ಸೋಗಿ ಇರ್ತಾರೆ, ಈ ತರ ಮಾಡೋದು ಟೈಮ್ ಪಾಸ್ ಇರೋ ಟೈಮ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಬೆನಿಫಿಟ್ಟಾ? ಏನ್ ಬೆನಿಫಿಟ್? ಬೆನಿಫಿಟ್ಟು ಸರ್, ಮಕ್ಕಳು ಎಜುಕೇಷನ್ಗಾಗುತ್ತೆ, ಮನೇಲಿ ನಮ್ಮ ಖರ್ಚಿಗಾಗುತ್ತೆ, ಮತ್ತೆ ಎಲ್ಲ ನಮ್ಮ ಎನಿಥಿಂಗ್ಸ್ ಎಲ್ಲ ನಾವೇ ನೋಡ್ಕೋಬಹುದು. ಏನಾದ್ರು ಒಂದು EMI ಕಟ್ಕೋಬಹುದು. ಕರೆಕ್ಟಾ ಇದು ಅಲ್ವಾ? ಸೊ ನೋಡ್ತಾರ ಲೇಡೀಸ್ ಕೇಳಿ, ಅವರು ಕೂಡ ಮಾಡ್ಬೋದಾ? ಎಸ್ಪೆಷಲಿ ಮನೇಲಿ ಅತ್ತೆ ಇದ್ದೀರ ಇರ್ತಾರೆ, ನಿಮ್ಮ ಅತ್ತೆನೂ ಚೆನ್ನಾಗಿ ಮಾಡ್ತಾರಾ? ಮಾಡ್ತಾರೆ ಸರ್. ಅವ್ರಿಗೂ ಈಸಿ ಆಗುತ್ತೆ ಎಲ್ಲ. ಒಟ್ಟಿಗೆ ನೀವು ತಗೊಂಡ್ ಕೊಡ್ತೀರಾ ಇಲ್ಲಿ? ಹೌದು ಸರ್. ಓಕೆ. ಮೇಡಮ್ ಹೇಗೆ ಟ್ರೈನಿಂಗ್ ಎಲ್ಲ ಕೊಟ್ರ? ನಿಮ್ಗೊಬ್ಬರೇ ಕೊಟ್ರ ಅತ್ತೆಗೂ ಕೊಟ್ರ ಟ್ರೈನಿಂಗ್? ಅತ್ತೆಗೂ ಕೊಟ್ಟವ್ರೆ, ನಂಗೂ ಕೊಟ್ಟವ್ರೆ ಸರ್. ಓಕೆ. ಹಿಂಗೆ ಮೇಡಮ್ ಚೆನ್ನಾಗಿದ್ದಾರಾ? ಹೌದು ಸರ್. ಒಳ್ಳೆ ಸಪೋರ್ಟ್ ಮಾಡ್ತಾರಾ? ಹೌದು ಸರ್. ಓಕೆ. ಸೊ ಹಾಗಾದ್ರೆ ನಮ್ಮ ಶ್ರೀ ಶಿರಡಿ ಸಾಯಿ ಎಂಟರ್ಪ್ರೈಸಸ್ ಒಂದು ತಮ್ಸ್ ಕೊಡ್ಬೋದಾ? ಎಲ್ಲ ಲೇಡೀಸ್ ಕಡೆ ಒಂದು ತಮ್ಸ್ ಕೊಟ್ಬಿಡಿ ಹಾಗಾದ್ರೆ. ಡೆಫಿನೆಟ್ಲಿ ಮಾಡ್ಬೋದು. ಓಕೆ. ಸೊ ವೀಕ್ಷಕರೇ, ಇನ್ನೊಬ್ರು ಮೇಡಮ್ ಇದ್ದಾರೆ ನಮ್ಮ ಜೊತೆ, ಚೈತ್ರ ಮೇಡಮ್. ಸೊ ವೆಲ್ಕಮ್ ಅಣ್ಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಯಾವ ಸರ್. ಊರಿಂದ ಬಂದಿರೋದು ಮೇಡಮ್? ನಾವು ಮಂಡ್ಯದಿಂದ ಓ, ಬಂದಿದ್ದೀವಿ. ಮಂಡ್ಯದವ್ರು ನೀವು? ಹೌದು. ಓಕೆ. ಸರ್, ಇವಾಗ ನೀವು ಹೌಸ್ ವೈಫ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ? ಹೌಸ್ ವೈಫ್. ಹೌಸ್ ವೈಫ್. ಹೌದು. ಹತ್ತಿ ಬತ್ತಿ ಮಷೀನು ಹೆಂಗ್ ಗೊತ್ತಾಯ್ತು? ನಾವು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಹೆಂಗ್ ಬಂತು ನಿಮ್ಗೆ? ನಾವು ನಿಮ್ದೇ ಇದು ವಿಡಿಯೋ ನೋಡಿದ್ವಿ ಸರ್, ಅದರಿಂದ ಮಾಡ್ಬೋದು. ಕಾಂಟ್ಯಾಕ್ಟ್ ತಗೊಂಡು ನೋಡಿದ್ವಿ ಸರ್. ನೀವು ಇವ್ರ ಕಾಂಟ್ಯಾಕ್ಟ್ ಕೊಟ್ಟು? ಹೌದು. ಓಕೆ. ಸೊ ನನ್ನ ಕ್ವಶನ್ ಏನಂತಂದ್ರೆ, ಸೊ ಈಸಿಯಾಗಿ ಹತ್ತಿ ಬತ್ತಿ ಮಾಡ್ಬೋದಾ? ಮಾಡ್ತಾ ಇದ್ದೀರಾ? ನೀವು ಮಾಡ್ತೀರಾ? ನಿಮ್ಮ ಮನೇಲಿ ಯಾರಾದ್ರೂ ಏನಾದ್ರು ಇಲ್ಲ ಸರ್, ನಾನೇ ಮಾಡ್ತಾ ಇದ್ದೀನಿ. ಒಬ್ಬರೇ ಮಾಡೋದಾ? ಈಸಿಯಾಗಿ ಮಾಡ್ಬೋದು ಸರ್. ಈಗ ಮಕ್ಕಳು ನೋಡ್ಕೊಂಡು, ಹಸ್ಬೆಂಡ್ ನೋಡ್ಕೊಂಡು, ಮನೆ ಕೆಲಸ ಮಾಡ್ಕೊಂಡು ಇದು ಮಾಡಕ್ ಟೈಮ್ ಸಿಗುತ್ತೆ ನಿಮ್ಗೆ? ಸಿಗುತ್ತೆ ಸರ್. ಆಗುತ್ತಾ? ಹೌದು ಸರ್. ಅಷ್ಟು ಈಸಿ ಇದೆ? ಹೌದು, ತುಂಬಾ ಈಸಿ ಇದೆ ಸರ್. ಆಮೇಲೆ ನಮ್ಮ ಮೇಡಮ್ ಅವ್ರ ಹೆಂಗೆ, ಅವ್ರು ನಿಮ್ಗೆ ಎಲ್ಲ ಬಂದಾಗ ಮಷಿನ್ ಬಗ್ಗೆ ಎಕ್ಸ್ಪ್ಲನೇಷನ್ ಇರ್ಬೋದು? ಹೌದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಸಿ ಆಗಿದೆ ಸರ್, ಆರಾಮಾಗಿ ಮಾಡ್ಬೋದು. ಎಕ್ಸ್ಪ್ಲೈನ್ ಮಾಡಿದ್ರಾ? ಹೌದು ಸರ್. ಟ್ರೈನಿಂಗ್ ಕೊಟ್ರಾ ನಿಮ್ಗೆ? ಟ್ರೈನಿಂಗ್ ಕೊಟ್ಟಿದ್ದಾರೆ. ಸೊ ಫ್ರೀ ಟೈಮಲ್ಲಿ ಮಾಡ್ಕೋಬಹುದು? ಫ್ರೀ ಟೈಮಲ್ಲಿ ಆರಾಮಾಗಿ ಮಾಡ್ಬೋದು. ಇನ್ನೊಂದು, ನೀವು ಮಂಡ್ಯದವರು, ಹೌದು. ಇಲ್ಲಿ ಮೈಸೂರು ಸ್ವಲ್ಪ ದೂರನೇ ಆಗುತ್ತೆ ಅನ್ಕೋಬಹುದು. ಸೊ ದಿನ ತಂದ್ಕೊಡೋದು ಹೆಂಗೆ ನೀವು ಇಲ್ಲಿಗೆ? ಟ್ರಾನ್ಸ್ಪೋರ್ಟ್ ಆಗ್ತೀವಿ ಸರ್. ನೀವು ಬರಲ್ಲ? ಇಲ್ಲ ಇಲ್ಲ, ನೀವು ಟ್ರಾನ್ಸ್ಪೋರ್ಟ್ ಆಗ್ಬಿಡ್ತೀರಾ? ಹೌದು. ಆಮೇಲೆ ಇವ್ರ ಹತ್ತಿ
ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಇಬ್ರು ಟ್ರಾನ್ಸ್ಪೋರ್ಟ್ ಅಲ್ಲೇ ಹಾ, ನಡೆಸ್ಕೊತಾ ಇದ್ದೀರಾ? ಹೌದು. ಓಕೆ, ಇವತ್ತೇನಕ್ಕೆ ಬಂದಿರೋದು ಮತ್ತೆ? ಕಂಪ್ನಿದ ಲಾಂಚ್ ಇತ್ತು ಸರ್, ಮೇಡಮ್ ಇನ್ಫಾರ್ಮ್ ಮಾಡಿದ್ರು, ಹಾಗಾಗಿ ಬಂದ್ವಿ. ಅದಕ್ಕೋಸ್ಕರ ಬಂದಿರೋದು, ಹೌದು, ಅದಕ್ಕೋಸ್ಕರನೇ ಇಲ್ಲಾಂದ್ರೆ ನೀವು ಬರೋದೇ ಇಲ್ಲ. ಇಲ್ಲ ಸರ್, ಬರಲ್ಲ, ಸೊ ಎಲ್ಲ ಮನೇಲಿ ಆಗೋಗುತ್ತೆ. ಮನೇಲೆ ಆಗುತ್ತೆ ಸರ್. ಸೊ ಮೇಡಮ್, ಇದು ಮಾಡೋದ್ರಿಂದ ನಿಮ್ಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ, ಫೈನಾನ್ಷಿಯಲಿ ಎಷ್ಟು ಹೆಲ್ಪ್ ಆಗ್ತಾ ಇದೆ, ಅಂಡ್ ಎಷ್ಟು ಮುಖ್ಯ ಒಂದು ಲೇಡೀಸ್ಗೆ ಅದೊಂದು ಮಾತು ಹೇಳಿ ಮೇಡಮ್. ತುಂಬಾ ಯೂಸ್ ಆಗುತ್ತೆ ಸರ್. ಈಗ ನಾವು ಹೌಸ್ ವೈಫ್ ಆಗಿದ್ವಿ, ಇದು ನಮ್ದೇ ಆದ ಖರ್ಚು ಅಥವಾ ಮಕ್ಳ ಖರ್ಚು ಏನಕ್ಕಾದ್ರೂ ನಮ್ಗೆ ಆಗುತ್ತೆ. ಪ್ರತಿಯೊಂದು ನಾವು ಹಸ್ಬೆಂಡ್ನೇ ಕೇಳ್ಬೇಕಿತ್ತು, ಈಗ ನಂದೇ ನಾನೆಲ್ಲ ಮಾಡ್ಕೊತಾ ಹಸ್ಬೆಂಡ್ ದುಡ್ಡೆಲ್ಲ ಸೇವ್ ಮಾಡಿ ಇಲ್ಲ EMI ಕಟ್ಟಿ ಅಲ್ವಾ, ಸರ್. ನಿಮ್ ದುಡ್ಡಲ್ಲಿ ಖರ್ಚು ಮಾಡಿ. ಹೌದು, ಕರೆಕ್ಟ್ ಆಗಿ ಹೇಳಿದ್ರಲ್ವಾ? ಹೌದು ನೋಡಿ, ಇದು ಸರ್. ಒಂದು ಒಳ್ಳೆ ಮಾತು. ಗಂಡನಿಗೆ ಜಾಸ್ತಿ ತ್ರಾಸ ಕೊಡೋದು ಬೇಡ ಅಂತಂದ್ರೆ ನೀವು ಕೂಡ ಇದೇ ರೀತಿಯಲ್ಲಿ ಹೆಂಗ್ ಮೇಡಮ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಹತ್ತಿ ಬತ್ತಿ ಮಾಡ್ಬೋದು. ಸೊ ನಮ್ಮ ಲೇಡೀಸ್ಗೆ, ನೋಡ್ತಾ ಇರೋ ಲೇಡೀಸ್ಗೆ, ಸೊ ಹೌಸ್ ವೈಫ್ ಆಗಿರ್ಲಿ ವರ್ಕರ್ಸ್ ಆಗಿರ್ಲಿ ಮಾಡ್ಬೋದಾ? ಈಸಿ ಇದೆಯಾ? ಆರಾಮಾಗಿ ಮಾಡ್ಬೋದು ಸರ್. ಹೌಸ್ ವೈಫ್ ಆಗ್ಲಿ ಅಥವಾ ವರ್ಕರ್ಸ್ ಆಗ್ಲಿ ಈವ್ನಿಂಗ್ ಬಂದ್ ಮಾಡ್ಕೋಬಹುದು. ಆರಾಮಾಗಿ 1 hour ಟೈಮ್ ತಗೊಂಡು ಮಾಡ್ಕೋಬಹುದು ಅಲ್ವಾ? ಒಂದು ಥಮ್ಸ್ ಕೊಟ್ಬಿಡ್ಬೋದಾ ನಮ್ಮ ಶ್ರೀ ಶಿರಡಿ ಸಾಯಿ ಎಂಟರ್ಪ್ರೈಸಸ್ಗೆ? ಒಂದು ಥಮ್ಸ್ ಕೊಟ್ಬಿಡಿ ಹಾಗೇನೆ. ಮೇಡಮ್, ಒಂದೇದಾಗಿ ಥ್ಯಾಂಕ್ ಯು, ಎಷ್ಟೋ ಲೇಡೀಸ್ಗೆ ಹೆಲ್ಪ್ ಮಾಡಿದ್ದೀರಾ. ಎಲ್ಲ ಬಂದ್ಬಿಟ್ಟು ಮಂಡ್ಯದಿಂದ ಕೂಡ ಕಳಿಸ್ತಾ ಇದ್ದಾರೆ, ಬಹಳ ಖುಷಿ ಆಯ್ತು. ಫಸ್ಟ್ ನಾನು ನಿಮ್ಗೆ ಕೇಳೋದು, ನಮ್ಮ ಲೇಡೀಸ್ಗೆ ಒಂದು ಮಾತು ನಿಮ್ಮ ಕಡೆಯಿಂದ, ಯಾಕಂತಂದ್ರೆ ಆಲ್ರೆಡಿ ಎಷ್ಟು ಜನ ಮಾಡ್ತಾ ಇದ್ದಾರೆ, ಇನ್ನೆಷ್ಟೋ ಜನ ಯೋಚನೆ ಮಾಡ್ತಾ ಇರ್ತಾರೆ, ಮಾಡೋದು ಬೇಡವೋ, ತಗೊಂತಾರೋ ಇಲ್ವೋ, ದುಡ್ಡು ಕೊಡ್ತಾರೋ ಇಲ್ವೋ. ಒಂದೇದಾಗಿ ಡೋಂಟ್ ವರಿ, ದುಡ್ಡು ಕೊಡ್ತಾರೆ, ತಗೊಂತಾರೆ, ನನ್ನ ಹತ್ರನೇ ತಗೊಂತಾ ಇದ್ದಾರೆ, ಕೊಡ್ತಾ ಇದ್ದಾರೆ ಡೆಫಿನೆಟ್ಲಿ. ಅಂಡ್ ಎಷ್ಟೋ ಜನ ಲೇಡೀಸ್ ಕೂಡ ಬಂದಿದ್ರು. ಡೌಟ್ ಅಲ್ಲಿ ಇರುವಂತ ಲೇಡೀಸ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಡೌಟ್ ಅಂದ್ರೆ ಸರ್, ಬರಬೇಕು ಹೊರಗಡೆ. ತುಂಬಾ ಜನಕ್ಕೆ ಆಸೆ, ನಾವು ಹೊರಗಡೆ ಏನೋ ದುಡಿಬೇಕು, ಏನೋ ಮಾಡಬೇಕು ಅಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ. ಬಟ್ ಬರಬೇಕು, ಬಂದು ಯಾವ ರೀತಿ ಹೇಗೆ ನೋಡಿದ್ರೆ ತುಂಬಾ ಸಿಂಪಲ್, ಯಾರಿಗೆ ಡಿಸ್ಟರ್ಬ್ ಆಗುತ್ತೆ ಆ ಥರದ್ದೇನಿಲ್ಲ. ಮತ್ತು ತುಂಬ ಜನ ಮನೇಲಿ ಮಾಡೋಕ್ಕೆ ಇಷ್ಟಪಡ್ತಾರೆ, ಮಕ್ಕಳು ನೋಡಿಕೊಂಡು ಮನೇಲಿ ಹೊರಗಡೆ ಹೋಗೋಕ್ಕಾಗಲ್ಲ. ಈಗೆಲ್ಲ ಒಂದು ಕಡೆ 8 hours ಹೋಗ್ತೀರಾ ಸರ್, 1 hour ಒಂದು ದಿನಕ್ಕೆ ಸರ್ 1.5 ಇಂದ 2 kg ತನಕ ನಾವು ಮಾಡ್ಬೋದು. 1 kgಗೆ 400 ರೂಪಾಯಿ ಅಂದ್ರೂ 800ವರೆಗೂ ದುಡಿಬೋದು. ಮಂತ್ಲಿ ಅಂದ್ರೆ 120ವರೆಗೂ ದುಡಿಬೋದು. ಎಲ್ಲ ಒಂದು ಕಡೆ 8 hours ಕೆಲ್ಸಕ್ಕೆ ಹೋಗ್ತೀರಾ ಅನ್ಕೊಡಿ, ಅಲ್ಲಿ ಬಂದು ಒಂದು 10 ರಿಂದ 12 ಸಾವಿರ ಅಂದ್ರೆ ಆ ಟೈಮಿಂಗ್ಸ್ ಹೋಗ್ಬೇಕು ಬರಬೇಕು. ಇಲ್ಲಿ ಕೆಲವೊಂದು ಕಡೆ ಏನೋ ಒಂದು ವೀಕ್ ಮಾಡೋಕ್ಕಾಗಿಲ್ಲ ಅನ್ಕೊಡಿ, ಅವಾಗ ಆ ಥರ ತರಲೇಬೇಕು ಅಷ್ಟು ದಿನ ಅಂತ ಏನಿಲ್ಲ. ಅವರು ರಿಸ್ಟ್ರಿಕ್ಷನ್ ಇಲ್ಲ, ಏನೋ ಒಂದು ಹೆಲ್ತ್ ಇಶ್ಯೂ ಆಯಿತು, ಏನೋ ಒಂದು ಸದ್ಯಕ್ಕೆ ಒಂದು ಪ್ರಾಬ್ಲಮ್ ಆಯ್ತು, ಅದನ್ನ ಬಿಟ್ಟು ಅವ್ರು ಇನ್ಫಾರ್ಮ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ಬೋದು ಸರ್, ಅದ್ರಲ್ಲಿ ಏನು ತೊಂದರೆ ಏನಿಲ್ಲ. ಆ ಥರ ಅವ್ರದ್ದು ಏನು ಬರಬೇಕು. ನಮಗೆ ಏನು ಅಂತ ಅಂದರೆ ಪೇಮೆಂಟ್, ಹೋರಾ ಇಂಜಿನಿಯರಿಂಗ್ ಇದೀವಿ, ನಾವಿದೀವಿ, ಪೇಮೆಂಟ್ ಬಗ್ಗೆ 2 ಮಾತೇ ಇಲ್ಲ ಸರ್. ಇವತ್ತು ನೀವೇ ಪೇಮೆಂಟ್ ಬಗ್ಗೆ ಯಾವ ಟೆನ್ಷನ್ ಇಲ್ಲ ರೀ. ಆಮೇಲೆ ಯಾವತ್ತಿದ್ರು ನಾವು ಧೈರ್ಯವಾಗಿ ಹೇಳ್ತೀವಿ ಸರ್, ಪೇಮೆಂಟ್ ಅಲ್ಲಿ ಯಾರೋ ಒಂದು ಸುಮ್ಮನೆ ಈ ತರ ಇದ್ರೆ ಪೇಮೆಂಟ್ ಅಲ್ಲಿ 2 ಮಾತೇ ಇಲ್ಲ ಸರ್. ನೀವೇನ್ ತರ್ತೀರಾ ಅವತ್ತು ಸ್ಪಾಟ್ ಪೇಮೆಂಟ್ ಕೊಟ್ಟು ತುಂಬಾ ಜನ. ಮತ್ತೆ ನಮ್ದು ಕ್ವಾಲಿಟಿ ಇದೆ, ಮತ್ತೆ ನಾವ್ ಇಷ್ಟು ವರ್ಷ ಏನ್ ಮೇಂಟೈನ್ ಮಾಡಿದೀವಿ, ಮೇನ್ ಕ್ವಾಲಿಟಿ ಮೇಂಟೈನ್ ಮಾಡಿದೀವಿ. ಮತ್ತೆ ಪೇಮೆಂಟ್ ಅಲ್ಲಿ ಅಷ್ಟೇ, ಯಾವಾಗ ಅವರು ಆಸೆಯಿಂದ ಬರ್ತಾರೆ ಸರ್, ನಾನು ಇವತ್ತು ಸಿಗುತ್ತೆ, ನಾಳೆ ಬನ್ನಿ, ಇನ್ನೊಂದ್ ದಿನ ಬನ್ನಿ ಅಂದಾಗ ಅವ್ರು ಬಂದಿದ್ದಕ್ಕೂ ಪ್ರಯೋಜನ ಇಲ್ಲ. ಅವತ್ತು ಏನ್ ಬರ್ತಾರೆ ಅವತ್ತು ಪೇಮೆಂಟ್ ಕೊಟ್ಟಾಗ ಅವ್ರಿಗೊಂದು ಖುಷಿ ಇರುತ್ತೆ, ಹುಮ್ಮಸ್ ಇರುತ್ತೆ, ನಾವು ಮಾಡ್ಬೋದು. ಬರ್ಬೇಕಂತಾನೆ ಸರ್. ಮೈಸೂರಲ್ಲಾದ್ರೆ ಬಂದ್ ಹೋಗ್ತಾರೆ, ಅವ್ರಿಗೆ ಒಂದು 10 ದಿನಕ್ಕೆ 15 ದಿನ ಆತರ ಬಂದ್ ಹೋಗ್ತಾರೆ. ಬೇರೆ ಈಗ ಹಾಸನಿಂದ ಬರ್ತಾರೆ, ನಂಜನಗೂಡಿಂದ ಬರ್ತಾರೆ, ಗುಂಡ್ಲುಪೇಟೆ, ಚಾಮರಾಜನಗರ, ಯಾವ ಕಡೆ ಇಲ್ಲ ಅಂದ್ರೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸ್ಬೋದು ಸರ್. ಆ ಕಡೆಯಿಂದ ನಾವೇನ್ ಟ್ರಾನ್ಸ್ಪೋರ್ಟ್ ಹಾಕೊಟ್ರೆ ನಾವ್ ಇಲ್ಲಿ ಕಲೆಕ್ಟ್ ಮಾಡಿ ಮತ್ತೆ ರಿಟರ್ನ್ ಮೆಟೀರಿಯಲ್ ಅವ್ರಿಗೆ ಹಾಕೊಡ್ತೀವಿ. ಅವ್ರ ಪೇಮೆಂಟ್ ಎಲ್ಲ ಇರುತ್ತೆ, ಅವ್ರಿಗೆ ಅಕೌಂಟ್ಗೆ ಕಳಿಸ್ಕೊಡ್ತೀರಾ. ಸೊ ಪೇಮೆಂಟ್ ಬಗ್ಗೆ ಟೆನ್ಷನ್ ಬೇಡ, ಬರಬೇಕು ಅಂತ ಇಲ್ಲ, ಮನೇಲಿ ಕುತ್ಕೊಂಡು ಮಾಡ್ಬೋದು. ಮನೇಲಿ ನೋಡಿ, ಒಂದು 20,000 ದುಡಿದ್ರು ಕೂಡ ಹ್ಯೂಜ್ ಅಮೌಂಟ್. ನೀವ್ ಹೇಳಿದ್ರಿ, ಈ ಗಾರ್ಮೆಂಟ್ಸ್ ಗಳಿಗೆ ಹೋಗಿ, ಫ್ಯಾಕ್ಟ್ರಿಗಳಿಗೆ ಹೋಗಿ 10-15 ಸಾವಿರ ಬೆಳಗ್ಗೆ ಸಂಜೆ ತನಕ ದುಡಿಯೋ ಬದಲು ಮನೆಯಲ್ಲೇ ಕುತ್ಕೊಂಡು ಮಾಡ್ಲಿ. ಮತ್ತೆ ಇಲ್ಲಿ ಶ್ರಮ ಅನ್ನೋದಿಲ್ವಲ್ಲ ಸರ್, ತುಂಬಾ ನಾವು ಪ್ರೆಷರ್ ಆಗ್ತೀವಿ ನಮ್ಮ ಬಾಡಿಗೆ, ಇಲ್ಲ ಎಲ್ಲ ಒಂದು ಕುತ್ಕೊಂಡು ಆರಾಮ್ಸೆ ಅವ್ರು ಮಾಡ್ಕೋಬಹುದು. ಮತ್ತೆ ಕೆಲವರಿಗೆ ತುಂಬಾ ಹೆಲ್ತ್ ಇಶ್ಯೂ ಇದೆ, ಅದೆಲ್ಲ ಕಾಲ್ ನೋವು, ಕೈ, ಅದೇನಿಲ್ಲಲ್ಲ, ಆರಾಮ್ಸೆ ಮಾಡ್ಬೋದಲ್ಲ. ನಾವೇ ನೋಡಿದ್ವಲ್ಲ ಇವಾಗಲೇ, ಒಂದು ಸೆಕೆಂಡ್ಸ್ ಅಲ್ಲೂ ಕೂಡ ಮಾಡ್ಬೋದು. ಮತ್ತೆ ಲೇಡೀಸ್ ಅಂತ ಹೇಳಿದ್ರೆ ಅವರು ತುಂಬಾ ಜನಕ್ಕೆ ಖರ್ಚು, ಹೊರಗಡೆ ಹೋದಾಗ ಏನೋ ಒಂದು ಖರ್ಚು ಮಾಡ್ಬೇಕು ಅಂದ್ರೂ ಹಿಂದೆ ಮುಂದೆ ನೋಡ್ತಾರೆ. ಮಾಡಿದ್ರೆ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ ಸರ್, ನಮ್ಮ ಕಡೆಯಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ. ಅವ್ರು ಬಂದು ಖುಷಿ ಪಡ್ತಾರೆ, ಅದೇ ನಮ್ಗೆ ಖುಷಿ. ನಾವು ಎಲ್ಲೋ ಹೋದಾಗ ಅವ್ರ ಮೇಲೆ, ನಮ್ಮ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ನಾವಿವಾಗ ನಮ್ಮ ಸ್ವತಂತ್ರವಾಗಿ ನಾವೇನೋ ಮಾಡ್ಕೋತೀವಿ ಅಂತಾಗ ಅವ್ರಿಗೂ ಒಂದು ಖುಷಿ, ಬಂದು ಹೇಳಿದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಎಸ್, ಇಲ್ಲಿ ಇನ್ನೊಂದು ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ ನಾನು ಕೂಡ. ಸೊ ವೀಕ್ಷಕರೇ, ತುಂಬಾ ಜನ ನೋಡ್ತಾ ಇರೋರಿಗೆ ನೀವು ಇದನ್ನ ಕಮರ್ಷಿಯಲೈಸ್ ಕೂಡ ಮಾಡ್ಬೋದು. ಏನಪ್ಪ ಕಮರ್ಷಿಯಲೈಸ್ ಅಂದ್ರೆ, ಇವಾಗ ನಾನು ಮಾಡ್ತಾ ಇರ್ತಾರೆ, ನಾ ತಗೊಂಡೋಗಿ ನಾನು ಹಾಕಲ್ಲ ಇದ್ರಲ್ಲಿ ಬತ್ತಿ. ನಾನೇನ್ ಮಾಡ್ತೀನಿ, ನಮ್ಮ ಅಕ್ಕಪಕ್ಕದಲ್ಲಿರುವಂತ ಯಾರೋ ಲೇಡೀಸ್ ಇದ್ದಾರೆ, ಯಾರಿಗೆ ಇದು ಅಫೋರ್ಡ್ ಮಾಡಕ್ಕಾಗಲ್ಲ, ಅವ್ರಿಗೆ ಹೇಳ್ತೀನಿ ಬನ್ನಿ ಮಾಡಿ ದುಡ್ಕೊಳ್ಳಿ ಅಂತ ಹೇಳ್ತೀನಿ. ಡೆಫಿನೆಟ್ಲಿ ಈ ರೀತಿ 4 ರಿಂದ 5 ಮಷಿನ್ಗಳನ್ನ ನೀವು ಇಟ್ಕೋಬಹುದು. ಒಂದು ದೊಡ್ಡ ಜಾಗ ಇದೆಯಾ, ರೂಮ್ ಇದೆಯಾ, ಬೇಸ್ಮೆಂಟ್ ಇದೆ, ನಿಮ್ಮಲ್ಲಿ 5-6 ಮಷಿನ್ ಇಟ್ಕೊಳ್ಳಿ, 5-6 ಲೇಡೀಸ್ ಅನ್ನ ಕರೆಸಿ ಅವ್ರ ಹತ್ರ ಎಲ್ಲರ ಮಾಡಿ ಒಂದೇ ಸ್ಯಾಲರಿ ಮಾತಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಇಷ್ಟು ಕೆಜಿಗೆ ಇಷ್ಟು ಅಂತ ನೀವು ಮಾತಾಡ್ಕೊಂಡು 4 ರಿಂದ 5 kg ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಲ್ಲ, ಇಷ್ಟು ಒಬ್ರು ಮಾಡ್ತಾ ಇದ್ದಾರೆ. ಜನ ಎಲ್ಲ ಗ್ರೂಪ್ ಅಲ್ಲಿ ಮಾಡ್ತಾರೆ, ತುಂಬಾ ಜನ ಗ್ರೂಪ್ ಅಲ್ಲಿ ಮಾಡಿ. ಕೆಲವೊಬ್ರು ಏನ್ ಮಾಡ್ತಾರೆ, ಯಾರೋಗ ಮನೆ ಕೆಲಸ, ತುಂಬಾ ಜನ ನಮ್ಮಲ್ಲಿ ಬರೋರು ಯಾರೋ ಒಬ್ಬೊಬ್ರು ಇರ್ತಾರೆ, ಮನೆ ಕೆಲಸ ಮಾಡ್ತಾರೆ, ಅವ್ರಿಗೇನೋ ಪ್ರಾಬ್ಲಮ್ ಇದೆ, ಅವರು ಮನೆ ಓನರೇ ಅವ್ರಿಗೆ ಹಾಕೊಡ್ತಾರೆ ಮಾಡಿ ಅಂತ. ಆಮೇಲೆ ತುಂಬಾ ಜನ ಅವರೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅವ್ರೊಂದು 4-5 ಜನ ಆತರ ಇಟ್ಕೊಂಡು ಗ್ರೂಪ್ ಅಲ್ಲೂ ತುಂಬಾ ಮಾಡ್ತಾರೆ, ಮಾಡ್ಬೋದು. ಕಮರ್ಷಿಯಲೈಸ್ ಕೂಡ ಮಾಡ್ಬೋದು, ಇಲ್ಲ ಡೊಮೆಸ್ಟಿಕ್ ಆಗಿ ನಾವು ಮನೆಯಲ್ಲೇ ಮಾಡ್ತೀವಿ ಅಂದ್ರೂ ಕೂಡ ಆ ಆಪ್ಷನ್, 2 ಆಪ್ಷನ್ ಇದೆ. ನೀವು ಮಲ್ಟಿಪಲ್ ಪೀಸಸ್ ಅನ್ನ ಬೈ ಮಾಡಿದಾಗ ಡೆಫಿನೆಟ್ಲಿ ನಮ್ಮ ಮೇಡಮ್ ಕಡೆಯಿಂದ ಸ್ವಲ್ಪ ಡಿಸ್ಕೌಂಟ್ ಕೂಡ ಸಿಗುತ್ತೆ ಅಂತಾನೂ ಕೂಡ ಹೇಳ್ಬೋದು. ಸೊ ಜಾಸ್ತಿ ಮಷಿನ್ ತಗೊಂಡ್ರೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಇರುತ್ತೆ, ಬಟ್ ಆದ್ರೆ ಡೆಫಿನೆಟ್ಲಿ ಪೇಮೆಂಟ್ ಅಲ್ಲಿ ಯಾವುದೇ ರೀತಿಯ ಮೋಸ ಇಲ್ಲ. ವೀಕ್ಷಕರೇ, ಮೇಡಮ್ ಫೈನಲ್ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಲಾಸ್ಟ್ ಕೊನೆಯದಾಗಿ? ಅದೇ ಇವಾಗ ನಾನು ಹೇಳ್ದಂಗೆ, ಸರ್ ಹೇಳ್ದಂಗೆ,
ಆಲ್ರೆಡಿ ನಮ್ದು ಹೋರಾ ಇಂಜಿನಿಯರಿಂಗ್ ಅಲ್ಲೂ ನಡೀತಿದೆ, ವರ್ಕ್ ನಡೀತಿದೆ, ಇಲ್ಲೂ ನಮ್ದು ಇಷ್ಟು ವರ್ಷ ನಡೀತಿದೆ, ಹಂಗೆ ಮುಂದೆನೂ ಸಪೋರ್ಟ್ ಕೊಟ್ಟು ನಮ್ಮ ಕಸ್ಟಮರ್ ಅವರು ಯೂಸ್ ಮಾಡ್ಕೋಬೇಕು. ಯೂಸ್ ಆಗ್ಬೇಕು ಅದನ್ನ. ಲೇಡೀಸ್ ಒಬ್ಬರೇ ಅಲ್ಲ ಸರ್, ಈಗ ರಿಟೈರ್ಡ್ ಆಗಿರ್ತಾರೆ, ಅವರು ಒಂದು ಅರ್ನಿಂಗ್ ಆಗುತ್ತೆ, ಅವ್ರ ಮೆಡಿಸಿನ್ ಆಗುತ್ತೆ, ಮೆಡಿಸಿನ್ ಅವ್ರಿಗೊಂದು ಮೆಡಿಸಿನ್ ಆಗುತ್ತೆ. ಆತರ ಅವ್ರಿಗೆ ಏಜ್ ಆಗಿರೋರು ಮಾಡ್ಬೋದು ಅನ್ನೋದು ನಾನು ಹೇಳ್ತಿರ್ತೀನಿ. ಒಂದ್ ಏಜ್ ಆಗಿರೋರು, ಒಂದು ಅವ್ರ ಮನೆ ಲೇಡೀಸ್ಗಳು ಯಾರು ಬೇಕಾದ್ರೆ ನೀವು ಮಾಡಿ, ಖಂಡಿತ ನಿಮ್ಗೆ ಗೊತ್ತಾಗುತ್ತೆ ಏನ್ ನನ್ಗೆ ಇಷ್ಟು ದಿನ ನಾನು ವೇಸ್ಟ್ ಮಾಡ್ಕೊಂಡ ಅಂತ ಅವರೇ ಅಂತ ಹೇಳ್ತಾರಲ್ವಾ. ಸೂಪರ್ ಆಗಿ ಹೇಳಿದ್ರೆ ನೋಡಿದ್ರಲ್ಲ, ಸ್ಕ್ರೀನ್ ಮೇಲೆ ನಾನು ನಿಮಗೆ ಶಿರಡಿ ಸಾಯಿ ಎಂಟರ್ಪ್ರೈಸಸ್ ಅಂದ್ರೆ ಮೇಡಮ್ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಮನೆ ಬಾಗಿಲಿಗೆ ಈ ಮಷೀನ್ ಅನ್ನ ಮುಟ್ಸಲಾಗುತ್ತೆ. ಮೇಡಮ್ ಸ್ವಂತ ಇಲ್ಲೇ ಮೈಸೂರಿಂದ ಈ ಮಷೀನ್ ಅನ್ನ ಶಿಪ್ ಮಾಡ್ತೀರಾ, ನೀವೇ ಕಳ್ಸಿಕೊಡ್ತೀರಾ? ನಾವು ಬೇರೆ ಕಡೆ ಎಕ್ಸ್ಪೆಕ್ಟ್ ಇಲ್ಲ ಮಾಡಬೇಕು ಸರ್, ನಮ್ಮಿಂದನೇ ಕಳಿಸ್ಕೊಡ್ತೀವಿ. ನಾವು ಶಿರಡಿ ಸಾಯಿ ಎಂಟರ್ಪ್ರೈಸಸ್ ಇಂದನೇ ಅವ್ರಿಗೆ ಕಳಿಸ್ಕೊಡ್ತೀರಲ್ವಾ? ಕಳಿಸ್ಕೊಡ್ತೀವಿ. ಓಕೆ, ಸೊ ವೀಕ್ಷಕರೇ, ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಹಾಕಿರ್ತೀನಿ. ಮೇಡಮ್, ನಮ್ಮ ಮೈಸೂರು ಜನತೆಗೆ ಒಂದು ಒಳ್ಳೆ ಬೈಬ್ಯಾಕ್ ಬಿಸ್ನೆಸ್, ಅದು ಕೂಡ ಜೆನ್ಯೂನ್ ಆಗಿರುವಂತಹ ಬೈಬ್ಯಾಕ್ ಬಿಸ್ನೆಸ್ ಅನ್ನ ಪರಿಚಯ ಮಾಡ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ವೀಕ್ಷಕರೇ.